ನಾಟ್ಯರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ. ಕೋಶಾಗಾರದಲ್ಲಿ ವಿಷ್ಣುವರ್ಧನನು ಶಾಂತಲೆಯನ್ನು ಸಂಧಿಸಿ ಮಾತನಾಡಲೆಂದು ರಾಜಮಾತೆಯು ಉದ್ದೇಶಿಸಿದುದು ಯಶಸ್ವಿಯಾಗಿ ನೆರವೇರಿತೆಂದು ತಿಳಿದು ಅವಳಿಗೆ ಸಮಾಧಾನವಾಯಿತು. ಗಂಡು ಹೆಣ್ಣುಗಳ ಆಂತರಿಕ ಮನೋಭಿಪ್ರಾಯವನ್ನು ತಿಳಿದಲ್ಲದೆ ಅವರನ್ನು ಸಂಸಾರ ಬಂಧನದಲ್ಲಿ ತೊಡಗಿಸುವುದರಿಂದ ಅವರ ಭವಿಷ್ಯವು ಸುಖಮಯವಾಗುವುದಿಲ್ಲವೆಂದು ಆಕೆಯು ಅರಿತಿದ್ದುದರಿಂದ ಬೇರೊಬ್ಬರ ಪ್ರವೇಶಕ್ಕಾಗಲಿ ಎಡೆಯಿಲ್ಲದ ಸನ್ನಿವೇಶದಲ್ಲಿ ಅವರಿಬ್ಬರು ಸ್ವಲ್ಪ ಕಾಲ ಮಾತಾಡುವುದು ಒಳ್ಳೆಯದೆಂದು ಬಪ್ಪರಸನ ಮೂಲಕ ಈ ಸಂಧಿಗೆ ಅವಕಾಶ ಕಲ್ಪಿಸಿದ್ದಳು. ವಿಷ್ಣುವರ್ಧನನೀಗ ಪ್ರಾಪ್ತವಯಸ್ಕನಾಗಿದ್ದ. ಎರೆಯಂಗ ಭೂಪಾಲನು ಜೀವಿಸಿದ್ದರೆ ಬಹುಶಃ ಇದುವರೆಗೆ ಇವನ ಮದುವೆಯಾಗಬೇಕಿತ್ತು. ಬಲ್ಲಾಳದೇವನ ಅಕಾಲ ಮರಣದಿಂದಲೂ ಅವನ ಹೆಂಡಿರು ಅವನೊಡನೆ ಸಹಗಮನ ಮಾಡಿದುದರಿಂದಲೂ ಅರಮನೆಯು ಬರಿದಾಗಿರುವಂತೆ ರಾಜಮಾತೆಗೆ ತೋರುತ್ತಿತ್ತು. ಬರಿದಾಗಿದ್ದ ಮನೆಯನ್ನು ಆದಷ್ಟು ಬೇಗ ತುಂಬಿದಲ್ಲದೆ ಅವರನ್ನು ಕಳೆದುಕೊಂಡ ದುಃಖ ಮರೆಯುವಂತಿರಲಿಲ್ಲ. ಮೇಲಾಗಿ ವಿಷ್ಣುವರ್ಧನನು ಮುಂದೆ ಕೆಲವು ದಿನಗಳಲ್ಲೇ ಪಟ್ಟಾಭಿಷಿಕ್ತನಾಗುವನಿದ್ದ. ರಾಜ್ಯವಾಳುವ ದೊರೆಗೆ ಸಂಸಾರದ ಸುಖವಿರುವುದು ಅವನ ಕರ್ತವ್ಯ ನಿರ್ವಹಣೆಗೆ ಒಂದು ಸಮದೃಷ್ಟಿಯನ್ನು ಕೊಡಬಲ್ಲ ಸಾಧನ. ಬ್ರಹ್ಮಚಾರಿಯಿಂದಲೂ ಸನ್ಯಾಸಿಯಿಂದಲೂ ನ್ಯಾಯಾನ್ಯಾಯಗಳ ವಿಮರ್ಶೆ ನಡೆಯುವುದು ಕಷ್ಟ. ಇದರಿಂದಲೇ ಸಾಮಾನ್ಯವಾಗಿ ಹಿಂದಿನಿಂದಲೂ ನಡೆದು ಬಂದಿರುವ ಸಂಪ್ರದಾಯವೆಂದರೆ ದೊರೆಗೆ ಪಟ್ಟಾಭಿಷೇಕವಾಗುವ ಮೊದಲು ಅಥವಾ ಅದೇ ಸಮಯದಲ್ಲಿ ಅವನಿಗೆ ವಿವಾಹವನ್ನು ಮಾಡಬೇಕೆಂಬುದು. ವಿಷ್ಣುವರ್ಧನಿಗಾದರೂ ಹೀಗೆ ಮಾಡುವುದು ಸೂಕ್ತವೆಂದು ರಾಜಮಾತೆ ಯೋಚಿಸಿದ್ದಳು. ಅವಳ ಯೋಚನೆಗೆ ತಕ್ಕಂತೆ ಶಾಂತಲೆಯಂಥ ಅನುರೂಪಳಾದ ಮತ್ತು ಗುಣವತಿಯಾದ ಕನ್ಯೆ ದೊರೆತುದು, ಅವಳನ್ನು ವಿಷ್ಣುವರ್ಧನನು ಮೆಚ್ಚಿಕೊಂಡುದು ಅದನ್ನು ಆದಷ್ಟು ಬೇಗ ನೆರವೇರಿಸಬೇಕೆಂಬ ನಿರ್ಧಾರಕ್ಕೆ ಪುಷ್ಟಿಕೊಟ್ಟಿತು. ಪ್ರಸಂಗ ಬಂದರೆ ಮಹಾಪ್ರಧಾನಿಯೊಡನೆ ವಿವಾಹದ ವಿಷಯವನ್ನು ಪ್ರಸ್ತಾಪಿಸಬೇಕೆಂದೇ ರಾಜಮಾತೆಯು ಗಂಗರಾಜನನ್ನು ರಾಜಧಾನಿಯಲ್ಲೇ ಉಳಿಸಿಕೊಂಡಿದ್ದಳು. ದ್ವಾರಾವತಿಯಲ್ಲಿ ಆತನಿಗೆ ವಹಿಸಿದ್ದ ಕೆಲಸವನ್ನು ಆತನು ರಾಜಧಾನಿಯಲ್ಲಿರುವಷ್ಟು ಕಾಲವೂ ಪ್ರಧಾನಿ ಸುರಗಿಯ ನಾಗಯ್ಯ ನೋಡಿಕೊಳ್ಳತಕ್ಕುದೆಂದು ವ್ಯವಸ್ಥೆ ಮಾಡಿತ್ತು. ಗಂಡು ಹೆಣ್ಣುಗಳ ಮನೋಗತವನ್ನು ತಿಳಿದ ಮೇಲೆ ಮುಂದಿನ ಕಾರ್ಯನಿರ್ವಹಣೆಗೆ ತಡವಾಗಬಾರದೆಂದು ರಾಜಮಾತೆಯು ಗಂಗರಾಜನಿಗೆ ಹೇಳಿ ಕಳಿಸಿದಳು. ದೀಕ್ಷಾ ಸ್ವೀಕಾರ ಸಮಯದಲ್ಲಿ ಬೇರೆ ಯಾರಿಗೂ ಆಹ್ವಾನವಿಲ್ಲದೆ ಹೆಗ್ಗಡೆ ಶಿಂಗಿಮಯ್ಯನಿಗೆ ಮಾತ್ರ ಆಹ್ವಾನ ಹೋಗಿದುದು, ಅವನ ಮನೆಯವರನ್ನು ರಾಜವಾಡೆಯಲ್ಲೇ ಬಿಡಾರ ಮಾಡಿಸಿದುದು, ದೀಕ್ಷಾ ಸ್ವೀಕಾರ ಸಮಯದಲ್ಲಿ ರಾಜಮಾತೆಯು ತನಗೆ ಸರಿಸಮಾನಾದ ಪೀಠದಲ್ಲಿ ಶಾಂತಲೆಯನ್ನು ಕುಳ್ಳಿರಿಸಿಕೊಂಡುದುದು, ಎಲ್ಲರಿಗಿಂತ ಮೊದಲು ಶಾಂತಲೆಯು ವಿಷ್ಣುವರ್ಧನನಿಗೆ ರಾಜಭಕ್ತಿ ಸಮರ್ಪಣೆ ಮಾಡಿದುದು ಮುಂದಿನ ಮಹತ್ವದ ಘಟನೆಯೊಂದರ ಸೂಚನೆಯಾಗಿದೆ ಎಂದು ಗಂಗರಾಜನು ಊಹಿಸಿದ್ದ. ಈಗ ರಾಜಮಾತೆಯು ಹೇಳಿ ಕಳಿಸಿರುವುದು ಆ ಸಂಬಂಧವಾಗಿಯೇ ಇರಬೇಕೆಂಬ ಯೋಚನೆಯಿಂದಲೇ ಅವನು ರಾಜಮಾತೆಯನ್ನು ಕಾಣಲು ಬಂದ. ಮಹಾಪ್ರಧಾನಿಯನ್ನು ಆದರದಿಂದ ಬರಮಾಡಿಕೊಂಡು ಉಚಿತಾಸನದಲ್ಲಿ ಕುಳಿತುಕೊಳ್ಳಲು ಹೇಳಿ ರಾಜಮಾತೆಯು ಉದ್ದಿಷ್ಟ ವಿಚಾರವನ್ನು ಆರಂಭಿಸಿದಳು. ಮಹಾರಾಜರ ವಿವಾಹದ ವಿಷಯವನ್ನು ಪ್ರಸ್ತಾಪಿಸಲು ನಿಮಗೆ ತೊಂದರೆ ಕೊಡಬೇಕಾಯಿತು ಮಹಾಪ್ರಧಾನಿಗಳೇ. ಅನಿರೀಕ್ಷಿತವಾದ ಅನೇಕ ಘಟನೆಗಳು ಶರವೇಗದಿಂದ ಸಾರಿ ಹೋಗುತ್ತಿವೆ. ದ್ವಾರಾವತಿಯನ್ನು ಗೆದ್ದು ಶತ್ರುದಮನ ಮಾಡಿದೆನೆಂಬ ಸಂತೋಷದ ನಗೆ ನಮ್ಮ ಮುಖದಿಂದ ಮರೆಯಾಗುವುದರೊಳಗಾಗಿಯೇ ವಿಧಿ ನಮ್ಮ ಹಿರಿಯ ಮಕ್ಕಳನ್ನು ನುಂಗಿಬಿಟ್ಟಿತು. ಹಾಲುಗಲ್ಲದ ಅವರ ಹೆಂಡಿರಾದರೂ ನಾವು ಎಷ್ಟು ತಡೆದರೂ ಕೇಳದೆ ತಮ್ಮ ಪತಿಯೊಡನೆ ಸಹಗಮನ ಮಾಡಿಬಿಟ್ಟರು. ನಮಗಿಂತ ಅವರೇ ಪುಣ್ಯಶಾಲಿಗಳು. ನಮ್ಮ ಪತಿದೇವರೊಂದಿಗೆ ಹೋಗುವ ಭಾಗ್ಯವನ್ನು ಸಹ ನಾವು ಕೇಳಿಕೊಂಡು ಬರಲಿಲ್ಲ. ರಾಜ್ಯದ ಹಿತಚಿಂತನೆಯ ಕಾರಣವಾಗಿ ಜೀವ ಉಳಿಸಿಕೊಂಡಿರಬೇಕಾಯಿತು. ಆ ವ್ಯಸನವನ್ನು ಮರೆತು ದೇವತಾರಾಧನೆಯಲ್ಲಿ ಕಾಲ ಕಳೆಯೋಣವೆಂದು ಯೋಚಿಸುವ ವೇಳೆಗೆ ಎರಡನೆಯ ಮಹಾದುಃಖ ನಮ್ಮ ಸೆರಗಿಗೆ ಕಟ್ಟಿತು. ರಾಜಮಾತೆಯ ಕಂಠ ಈ ಮಾತುಗಳನ್ನಾಡುವಾಗ ಉಬ್ಬಿ ಬಂದಿತು. ತಡೆದು ಮಾತಾಡುತ್ತಿದ್ದಳು. ಅದನ್ನು ಕಂಡು ಮಹಾಪ್ರಧಾನಿಯು ಸಮಾಧಾನ ಮಾಡಲು ಯತ್ನಿಸಿದ. ಕಳೆದು ಹೋದುದನ್ನು ಚಿಂತಿಸಿ ಫಲವೇನು ಮಹಾಸ್ವಾಮಿ? ಎರೆಯಂಗ ಭೂಪಾಲರು ಮತ್ತು ಬಲ್ಲಾಳದೇವರು ನೆಟ್ಟು ಹೋಗಿರುವ ಹೊಯ್ಸಳ ರಾಜ್ಯವೃಕ್ಷವನ್ನು ಬೆಳೆಸುವ ಕರ್ತವ್ಯ ನಮ್ಮದಾಗಿದೆ. ಅದೇ ನಾವು ಅವರ ಆತ್ಮಗಳಿಗೆ ಸಲ್ಲಿಸಬಹುದಾದ ಕಾಣಿಕೆ. ನಿಮ್ಮ ಮಾತು ನಿಜ ಮಹಾಪ್ರಧಾನಿಗಳೇ. ನಾವು ಹಾಗೆಂದೇ ನಮ್ಮ ದುಃಖವನ್ನು ನುಂಗಿಕೊಂಡು ಕಾರ್ಯೋನ್ಮುಖರಾಗುತ್ತಿದ್ದೇವೆ. ನಿಮ್ಮಂಥ ದಕ್ಷರಾದ ಪ್ರಧಾನಿಗಳ ಮತ್ತು ದಂಡನಾಯಕರ ಬೆಂಬಲದಿಂದ ಕುಮಾರ ವಿಷ್ಣುವರ್ಧನರು ತಮ್ಮ ಹಿರಿಯರು ಆರಂಭಿಸಿದ ಕೆಲಸವನ್ನು ದಕ್ಷತೆಯಿಂದ ಮುಂದುವರಿಸುತ್ತಾರೆಂಬ ನಂಬಿಕೆ ನಮಗಿದೆ.
ಆದಷ್ಟು ಬೇಗ ಅವರ ವಿದ್ಯುಕ್ತ ಪಟ್ಟಾಭಿಷೇಕಕ್ಕೆ ತಾವು ಏರ್ಪಡಿಸಬೇಕು. ಆಗಲಿ ಮಹಾಸ್ವಾಮಿ, ದ್ವಾರಾವತಿಯಲ್ಲಿನ ಅರಮನೆಯ ಕೆಲಸ ಹಗಲು ರಾತ್ರಿಯೂ ನಡೆಯುವಂತೆ ವ್ಯವಸ್ಥೆ ಮಾಡಿದ್ದೇನೆ. ಅದು ಮುಗಿದೊಡನೆ ದ್ವಾರಾವತಿಯನ್ನು ನಮ್ಮ ನೂತನ ರಾಜಧಾನಿಯಾಗಿ ಮಾಡಿಕೊಳ್ಳುವ ಸಮಾರಂಭದ ಸಮಯದಲ್ಲೇ ಮಹಾರಾಜರ ಪಟ್ಟಾಭಿಷೇಕವನ್ನು ನೆರವೇರಿಸುವುದು ಸೂಕ್ತವೆಂದು ಕಾಣುತ್ತದೆ. ಸಮಾರಂಭ ಅದರಿಂದ ಹೆಚ್ಚು ರಂಜಿತವಾಗುತ್ತದೆ. ಅವೆರಡೂ ಕೆಲಸಗಳೊಂದಿಗೆ ಕುಮಾರರ ವಿವಾಹವನ್ನು ನೆರವೇರಿಸಬೇಕೆಂದು ನಮ್ಮ ಮನಸ್ಸಿಗೆ ಬಂದಿದೆ. ವಿವಾಹಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾದೀತು ಮಹಾಸ್ವಾಮಿ. ಏಕೆ? ಮಹಾರಾಜರಿಗೆ ಅನುರೂಪವಾದ ಮತ್ತು ಹೊಯ್ಸಳ ರಾಜ್ಯಕ್ಕೆ ಅನುಕೂಲರಾಗಬಲ್ಲ ಕನ್ಯೆಯರನ್ನು ತರಲು ಅವಸರದಲ್ಲಿ ಕಷ್ಟವಾಗಬಹುದು. ಅವರ ಮನಸ್ಸಿಗೊಪ್ಪಿರುವ ಕನ್ಯೆಯೊಬ್ಬಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವಳ ಜೊತೆಗೆ ಬೇರೆ ಯಾವ ಕನ್ಯೆಯರಾದರೂ ನಿಮ್ಮ ಮನಸ್ಸಿಗೆ ಒಪ್ಪುವರಿದ್ದರೆ ವಿಚಾರ ಮಾಡಿ. ಮಹಾರಾಜರ ಪಟ್ಟಾಭಿಷೇಕ ಕಾಲದಲ್ಲೇ ಅವರ ವಿವಾಹವು ಆಗಬೇಕೆಂದು ನಮ್ಮ ಆಶಯ. ಪಲ್ಲವ ರಾಜಕುಮಾರಿಯೊಬ್ಬಾಕೆ ಇರುವಳೆಂದು ಈಗ್ಗೆ ಕೆಲವು ದಿನಗಳ ಕೆಳಗೆ ಸೂಚನೆ ಬಂದಿತ್ತು. ಆಗ ವಿವಾಹದ ವಿಷಯವನ್ನು ಮಾತಾಡಲು ತಕ್ಕ ಕಾಲವಾಗಿರಲಿಲ್ಲವಾದುದರಿಂದ ನಾನು ಮಹಾಸ್ವಾಮಿಯವರ ಮುಂದೆ ಅದರ ಪ್ರಸ್ತಾಪ ಮಾಡಲಿಲ್ಲ. ಪಲ್ಲವರ ಪೈಕಿ ಯಾರು? ಪಲ್ಲವ ಗೋವಿಂದರಾಜರಿಗೂ ಚೌಡಬ್ಬೆ ರಾಣಿಯರಿಗೂ ಮಗಳಾಗಿರುವ ಬಮ್ಮಲಾದೇವಿ ಎಂಬ ಅತ್ಯಂತ ಸ್ಫುರದ್ರೂಪಿಯಾದ ಕನ್ಯೆಯಿದ್ದಾಳಂತೆ. ಆಕೆ ಅಶ್ವವಿದ್ಯಾ ಪಾರಂಗತೆಯಂತೆ. ಆಕೆಯನ್ನು ತಂದುಕೊಳ್ಳುವುದರಿಂದ ಪಲ್ಲವರ ಸಂಬಂಧ ನಮಗಾಗಿ ನಮ್ಮ ಶತ್ರುಗಳಾದ ಚೋಳರನ್ನು ನಿಗ್ರಹಿಸಲು ಅನುಕೂಲವಾಗಬಹುದು. ಹಾಗಿದ್ದರೆ ನಮ್ಮ ಪುರೋಹಿತರಲ್ಲಿ ಬುದ್ಧಿವಂತರಾದ ಜನರನ್ನು ಕಂಚಿಗೆ ಕಳಿಸಿ ವಿಚಾರಿಸಿ. ಮಹಾಸ್ವಾಮಿಯವರು ಈಗ ಒಪ್ಪಿಕೊಂಡಿರುವಾಕೆ ಹೆಗ್ಗಡೆ ಶಿಂಗಿಮಯ್ಯನವರ ಸಂಬಂಧಿ ಎಂದು ಕೇಳುತ್ತೇನೆ. ಹೌದು, ಅವರ ತಂಗಿಯ ಮಗಳು. ಮಹಾಸ್ವಾಮಿಯವರ ವಿವೇಚನೆಯ ವಿಷಯದಲ್ಲಿ ಕುಂದೆಣಿಸುವುದು ನನಗೆ ಸರಿಯಲ್ಲ. ಆದರೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಯಿತು ಮಹಾಪ್ರಧಾನಿಗಳೇ. ಮಹಾರಾಜರು ರಾಜಕಾರಣದ ದೆಸೆಯಿಂದ ಎಷ್ಟು ಜನರನ್ನು ಮದುವೆಯಾದರೂ ಅವರ ಮನಸ್ಸನ್ನು ಮೆಚ್ಚಿಸಬಲ್ಲ ಒಬ್ಬಾಕೆ ಹೆಂಡತಿಯಾಗಿರುವುದು ಅವರ ಹಿತಚಿಂತಕರಾದ ನಮಗೆ ಅಗತ್ಯವೆನಿಸಿದೆ. ನಡುವೆ ಮಾತಾಡಿದುದನ್ನು ಮಹಾಸ್ವಾಮಿಯವರು ಕ್ಷಮಿಸಬೇಕು. ಚಿಂತೆಯಿಲ್ಲ. ನೀವಾದರೂ ಯಾವುದೋ ಒಂದು ದೃಷ್ಟಿಯಿಂದ ಆ ಸಂಬಂಧವನ್ನು ನೋಡುತ್ತಿದ್ದೀರಿ. ನಮ್ಮ ದೃಷ್ಟಿಯೇ ಬೇರೆ. ವಿಷ್ಣುವರ್ಧನ ದೇವರು ನಿಮಗೆ ಮಹಾರಾಜರು, ನಮಗೆ ಮಕ್ಕಳು. ಸಂಬಂಧದಲ್ಲಿನ ಈ ವ್ಯತ್ಯಾಸದಿಂದ ದೃಷ್ಟಿಯಲ್ಲಿ ವ್ಯತ್ಯಾಸ ಬರುವುದು ಸಹಜ. ಏನೇ ವ್ಯತ್ಯಾಸ ಬರಲಿ, ಸ್ವಾಮಿನಿಷ್ಠರಾದ ನೀವು ಚಿತ್ತಕ್ಕೆ ಕ್ಷೋಭೆಯುಂಟಾಗಲು ಅವಕಾಶ ಕೊಡಬಾರದು. ಹಾಗೆಂದಿಗೂ ಆಗುವುದಿಲ್ಲ ಮಹಾಸ್ವಾಮಿ. ಪ್ರಭುಗಳ ಹಿತವೇ ನಮ್ಮ ಹಿತ, ಅವರ ಸಂತೋಷವೇ ನಮ್ಮ ಸಂತೋಷ. ಅದನ್ನು ಅತಿಕ್ರಮಿಸಿ ನಡೆದ ದಿನ ನೀವು ಗಂಗರಾಜನನ್ನು ಭೂಮಿಯ ಮೇಲೆ ಕಾಣುವುದಿಲ್ಲ. ನಿಮ್ಮ ರಾಜಭಕ್ತಿಯನ್ನು ಬಲ್ಲೆವು ಮಹಾಪ್ರಧಾನಿಗಳೇ. ಹೊಯ್ಸಳ ರಾಜ್ಯಕ್ಕೆ ನೀವೇ ಆಧಾರ ಸ್ತಂಭವೆಂದು ನಾವು ತಿಳಿದಿದ್ದೇವೆ. ಮಹಾಸ್ವಾಮಿಯವರ ಈ ಭಾವನೆಗೆ ತಕ್ಕ ಅರ್ಹತೆ ಪಡೆಯಲು ಪ್ರಯತ್ನಿಸುತ್ತೇನೆ. ಗಂಗರಾಜನು ರಾಜಮಾತೆಯಿಂದ ಬೀಳ್ಕೊಂಡ. ಅವನು ಹೋದರೂ ಅವನು ಶಾಂತಲೆಯ ವಿಷಯದಲ್ಲಿ ಸೂಚಕವಾಗಿ ಹೇಳಿದ ಅಸಮ್ಮತಿ ಆಕೆಯ ಮನಸ್ಸನ್ನು ಕಲಕಿತ್ತು. ಮಹಾಪ್ರಧಾನಿಯೇ ಹೀಗೆ ಯೋಚಿಸಿದರೆ ಇನ್ನು ಸಾಮಾನ್ಯ ಜನರು ಏನೇನು ಮಾತಾಡಿಕೊಳ್ಳಬಹುದು? ನರ್ತಕಿಯರ ಮನೆಯಲ್ಲಿ ಹುಟ್ಟಿದುದು ಶಾಂತಲೆಯ ತಪ್ಪೇ? ಅವಳಂಥ ವಿದ್ಯಾವತಿ, ಗುಣವತಿ ಯಾವ ರಾಜವಂಶದಲ್ಲಿದ್ದಾಳೆ? ರಾಜನಾದ ಮಾತ್ರಕ್ಕೆ ತನ್ನ ಮನಸ್ಸಿಗೆ ಒಪ್ಪಿದವಳನ್ನು ಮದುವೆಯಾಗುವ ಸ್ವಾತಂತ್ರ್ಯವೂ ಅವನಿಗಿರಬಾರದೆ? ಗಂಗರಾಜನು ತನ್ನ ಮುಂದೆ ಹೀಗೆ ಮಾತಾಡಿದುದು ಒಳ್ಳೆಯದಾಯಿತು. ಇದೇ ಮಾತನ್ನು ವಿಷ್ಣುವರ್ಧನನು ಕೇಳಿದ್ದರೆ ತನಗೆ ಪಟ್ಟಾಭಿಷೇಕವೇ ಬೇಡವೆಂದು ಬಿಡುತ್ತಿದ್ದ. ಯಾವುದೋ ಕಂದಾಚಾರದ ನಂಬಿಕೆಗಾಗಿ ಜನರು ವಿಷ್ಣುವರ್ಧನನಂಥ ದೊರೆಯನ್ನು ಕಳೆದುಕೊಳ್ಳುವುದು ವಿವೇಕವೇ? ಇವೇ ಮುಂತಾದ ಯೋಚನೆಗಳು ರಾಜಮಾತೆಯ ತಲೆಯಲ್ಲಿ ಹಾದು ಹೋಗುತ್ತಿದ್ದವು. ಸುಮ್ಮನಿದ್ದಷ್ಟು ಹೊತ್ತು ಅವು ತನ್ನನ್ನು ಕಾಡದೆ ಬಿಡುವುದಿಲ್ಲವೆಂದರಿತು ಅವಳು ಚೀಟಿಯನ್ನು ಕರೆದು ಶಾಂತಲೆಯನ್ನು ಕರೆತರಲು ಹೇಳಿದಳು. ಚಂದ್ರಿಕಾರಾಮದಲ್ಲಿ ಆನಂದದ ಹೊನಲು ಹರಿಯುತ್ತಿತ್ತು. ಚಂದವ್ವೆಯನ್ನು ಕರೆತರುವ ನೆಪ ಹೇಳಿ ಚಾಗಲೆ ಸೋವಲೆಯರು ಕೋಶಾಗಾರದಿಂದ ಬಂದಾಗ ವಿಷ್ಣುವರ್ಧನ ಶಾಂತಲೆಯರು ಪ್ರೇಮ ಸಂಭಾಷಣೆಯಲ್ಲಿ ತೊಡಗಿರುವರೆಂಬ ವಿಷಯ ಎಲ್ಲರಿಗೂ ಸ್ಪಷ್ಟವಾಯಿತು. ಶಾಂತಲೆಯ ಸ್ವಭಾವವನ್ನು ಅರಿತಿದ್ದ ಬಾಚಿಕಬ್ಬೆ ಮಾಚಿಕಬ್ಬೆಯರು ಆ ಸಂಭಾಷಣೆಯು ಅವರ ವಿವಾಹ ನಿರ್ಣಯದಲ್ಲೇ ಪರಿಸಮಾಪ್ತಿ ಹೊಂದುವುದೆಂಬ ನಿರ್ಧಾರಕ್ಕೆ ಬಂದಿದ್ದರು. ಶಾಂತಲೆಯು ಹಿಂದಿರುಗಿದಾಗ ವಿಷಯವು ಪರಿಷ್ಕಾರವಾಯಿತು. ಸಂತೋಷಾತಿಶಯದಿಂದ ಬಾಚಿಕಬ್ಬೆಯು ಶಾಂತಲೆಯನ್ನು ಬಾಚಿ ಮುದ್ದಾಡಿದಳು. ಮಾಚಿಕಬ್ಬೆಯು ಮಗಳ ತಲೆಯನ್ನು ನೇವರಿಸಿ ಮಹಾಭಾಗ್ಯಶಾಲಿ ಎಂದು ಕೊಂಡಾಡಿದಳು. ಚಾಗಲೆ ಸೋವಲೆಯರ ಸಡಗರಕ್ಕಂತೂ ಪಾರವೇ ಇರಲಿಲ್ಲ.
ಇವರು ಹೀಗೆ ನಲಿಯುತ್ತಿರುವಾಗ ಚೀಟಿಯೊಬ್ಬಳು ಬಂದು ಶಾಂತಲಾದೇವಿಗೆ ತಲೆಬಾಗಿ ನಮಸ್ಕರಿಸಿ, ರಾಜಮಾತೆಯವರು ಶಾಂತಲಾದೇವಿಯರನ್ನು ಈಗಲೇ ಕಾಣಲು ಅಪೇಕ್ಷಿಸುತ್ತಾರೆ ಎಂದು ವಿನಯವಾಗಿ ಹೇಳಿದಳು. ಅವಳ ವಿನಯದಲ್ಲಿ ಬಹಳ ಅರ್ಥ ತೋರುವುದಾಗಿತ್ತು. ರಾಜಮಾತೆ ಕರೆಯುತ್ತಾರೆಂದ ಕೂಡಲೇ ಚಾಗಲೆ ಸೋವಲೆಯರು ಬೇಗ ಶಾಂತಲೆಯ ಮುಖವನ್ನು ಒರೆಸಿ ಕುಂಕುಮವನ್ನು ಸರಿಯಾಗಿ ತಿದ್ದಿ ಕೆದರಿದ್ದ ತಲೆಯ ಕೂದಲನ್ನು ಸರಿಪಡಿಸಿ ಕುತ್ತಿಗೆಯ ಬಳಿ ಕೊಂಚ ಜವ್ವಾಜಿಯನ್ನು ಸವರಿ ಉಟ್ಟ ದುಕೂಲದ ನೆರಿಗೆಗಳನ್ನು ನೇವರಿಸಿ ಆಭರಣಗಳು ಅಸ್ತವ್ಯಸ್ತವಾಗಿರದಂತೆ ಸರಿಯಾದ ಸ್ಥಾನದಲ್ಲಿ ಕೂಡಿಸಿ ಕನ್ನಡಿಯನ್ನು ತಂದು ಅವಳ ಮುಂದೆ ಹಿಡಿದು ಸರಿಯೇ ಅಕ್ಕ ಎಂದು ಕೇಳಿದರು. ಇದೆಲ್ಲವನ್ನು ನೋಡುತ್ತಾ ನಿಂತಿದ್ದ ಚೇಟಿಯು ತಮ್ಮ ಅರಮನೆಯಲ್ಲಿನ ಮಹಾರಾಣಿಯರನ್ನು ಸಹ ತಾವು ಹೀಗೆ ನೋಡಿಕೊಳ್ಳುತ್ತಿಲ್ಲವೆಂದು ನಾಚಿದಳು. ಶಾಂತಲೆಯು ಚೇಟಿಯನ್ನು ಹಿಂಬಾಲಿಸಿ ಬಂದು ರಾಜಮಾತೆಯವರ ಕಾಲನ್ನು ಮುಟ್ಟಿ ನಮಸ್ಕರಿಸಿದಳು. ಆಗ ಅವಳನ್ನು ಕಂಡ ರಾಜಮಾತೆಗೆ ಅವಳು ಶ್ರೀರಾಮನನ್ನು ವರಿಸಲು ಸರ್ವಾಭರಣ ಭೂಷಿತೆಯಾಗಿ ಬಂದ ಸೀತಾದೇವಿಯಂತೆ ಇಂದ್ರನ ಓಲಗದಲ್ಲಿ ಅವನೊಡನೆ ಸಿಂಹಾಸನವನ್ನೇರಿ ಕುಳಿತುಕೊಳ್ಳಲು ಬರುತ್ತಿರುವ ಶಚೀದೇವಿಯಂತೆ ಕಾಣುತ್ತಿದ್ದಳು. ನಮಸ್ಕಾರ ಮಾಡಿದ ಅವಳನ್ನು ತನ್ನ ಕೈಗಳಿಂದ ಹಿಡಿದೆತ್ತಿ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಎರಡೂ ಕೈಗಳಿಂದಲೂ ಅವಳ ತಲೆಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಹಣೆಯ ಮೇಲೆ ಮತ್ತು ಕೆನ್ನೆಗಳ ಮೇಲೆ ಮುದ್ದಿಟ್ಟು, 100 ವರ್ಷಗಳ ಕಾಲ ನನ್ನ ಮುದ್ದಿನ ಸೊಸೆಯಾಗಿ ಹೊಯ್ಸಳ ರಾಜವಂಶದ ಕುಡಿಗಳಿಗೆ ತಾಯಾಗಿ ಮುತ್ತೈದೆ ಸಾವಿತ್ರಿಯಾಗಿ ಬಾಳು ಮಗಳೇ ಎಂದು ಹರಸಿದಳು. ಶಾಂತಲೆಗೆ ಏನು ಹೇಳಬೇಕೆಂದೂ ತೋರಲಿಲ್ಲ. ವಿಷ್ಣುವರ್ಧನನು ತನ್ನೊಡನೆ ಆಡಿದ ಮಾತುಗಳು ಬಹುಶಃ ಈಕೆಗೆ ತಿಳಿದಿರುವುದರಿಂದಲೇ ತನ್ನನ್ನು ಸೊಸೆಯೆಂದು ಕರೆಯುತ್ತಿದ್ದಾರೆಂದು ಅರ್ಥವಾಯಿತು. ಸೊಸೆಯಾಗಿ ತಾನು ಅತ್ತೆಯೊಡನೆ ಏನು ಮಾತಾಡುವುದೆಂದು ತಿಳಿಯದಾಗಿತ್ತು. ಇವಳ ಸಂಕೋಚವನ್ನು ಅರಿತೋ ಎಂಬಂತೆ ರಾಜಮಾತೆಯೇ ಮಾತನ್ನು ಮುಂದುವರಿಸಿದಳು. ಇಂದಿನಿಂದ ನೀನು ನಮ್ಮ ಮನೆಯವಳಾದೆ ಶಾಂತಲಾ. ನಿನ್ನ ಮದುವೆ ಆದಷ್ಟು ಬೇಗ ನಡೆಯಬೇಕೆಂದು ಈಗ ತಾನೇ ಮಹಾಪ್ರಧಾನಿಗಳಿಗೆ ಹೇಳಿದ್ದೇನೆ. ಮದುವೆಯ ಶಾಸ್ತ್ರ ಎಂದೇ ನಡೆಯಲಿ. ನನ್ನ ಮಟ್ಟಿಗೆ ನೀನು ಈಗಿನಿಂದಲೇ ನನ್ನ ಸೊಸೆಯೆಂದು ಭಾವಿಸುತ್ತೇನೆ. ತಮ್ಮ ಚಿತ್ತ ಮಹಾಸ್ವಾಮಿ. ನೀನು ಇನ್ನು ಮೇಲೆ ನನ್ನನ್ನು ಮಹಾಸ್ವಾಮಿ ಎಂದು ಸಂಬೋಧಿಸಕೂಡದು. ಅತ್ತೆ ಎಂದೇ ಕರೆಯಬೇಕು. ಆ ಪದವೇ ನನಗೆ ಪ್ರಿಯವಾದುದು. ಸೊಸೆಯಾಗಿ, ತತ್ರಾಪಿ ರಾಜಮಾತೆಯವರಿಗೆ ಸೊಸೆಯಾಗಿ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ನುಡಿಯಬೇಕು ಎಂಬ ರೂಢಿ ನನಗಿಲ್ಲ ಅತ್ತೆಯವರೇ. ಅದರಿಂದ ಏನಾದರೂ ನನ್ನಲ್ಲಿ ಲೋಪದೋಷಗಳು ಬಂದರೆ ಹಿರಿಯರಾದ ತಾವು ದಯಮಾಡಿ ನನ್ನನ್ನು ತಿದ್ದಬೇಕು. ನಿನ್ನಲ್ಲಿ ಅಂಥ ಲೋಪದೋಷಗಳು ಬರುವುದೇ ಇಲ್ಲ ಶಾಂತಲಾ. ನೀನು ಬಹಳ ಜಾಣೆ, ವಿದ್ಯಾವತಿ. ಅತ್ತೆಯವರ ಅಭಿಮಾನ ನನ್ನಲ್ಲಿ ಇಲ್ಲದ ಗುಣಗಳನ್ನು ಕಣ್ಣಿಗೆ ಕಾಣಿಸುತ್ತದೆ. ಒಬ್ಬಳೇ ಈ ಅರಮನೆಯಲ್ಲಿರಲು ನನಗೆ ಬೇಸರವಾಗುತ್ತಿದೆ ಶಾಂತಲಾ. ದಾಸದಾಸಿಯರೊಡನೆ ಏನು ಮಾತಾಡುವುದು, ಎಷ್ಟು ಮಾತಾಡುವುದು? ನನ್ನವರಾದ ಹೆಣ್ಣು ಮಕ್ಕಳಾದರೂ ಇದ್ದಿದ್ದರೆ ನನ್ನ ಜೊತೆಯಲ್ಲಿದ್ದು ಬೇಸರ ಕಳಿಸುತ್ತಿದ್ದರು. ಈಗ ನನಗೆ ಹೆಣ್ಣು ಮಗಳು ಸೊಸೆಯು ನೀನೇ ಆಗಿದೆಯೇ. ನಿನ್ನ ಹೊಟ್ಟೆಯಲ್ಲಿ ಒಂದು ಮಗುವಾಗುವವರೆಗೂ ನಿನಗೆ ತೊಂದರೆ ಕೊಡಬೇಕು. ತಮ್ಮ ಜೊತೆಯಲ್ಲಿ ಕುಳಿತಿರುವುದೇ ನನಗೊಂದು ಮಹಾಪ್ರಸಾದವೆಂದು ನಾನು ಭಾವಿಸುತ್ತೇನೆ ಅತ್ತೆಯವರೇ. ಅದೊಂದು ತೊಂದರೆ ಎಂದು ತಾವು ತಿಳಿಯಬಾರದು. ಅದೀಗ ಚೆನ್ನ. ಈಗ ಹೇಳು, ನನ್ನ ಮಗ ನಿನಗೆ ಒಪ್ಪಿಗೆಯಾದನೇ? ನಾನು ನೋಡು ಈಗ ಕೇಳುತ್ತಿದ್ದೇನೆ. ನಿನ್ನನ್ನು ಕರೆಸಿದ ಕೂಡಲೇ ಅಲ್ಲವೇ ಆ ಪ್ರಶ್ನೆ ಕೇಳಬೇಕಾಗಿದ್ದುದು? ಎಲ್ಲ ಮಾತಾಡಿ ನಿನ್ನನ್ನು ಸೊಸೆಯೆಂದು ಮುದ್ದಿಸಿ ನಿನ್ನಿಂದ ಅತ್ತೆ ಎಂದು ಕರೆಸಿಕೊಂಡು ಈಗ ಕೇಳುತ್ತಿದ್ದೇನೆ, ನಿನ್ನ ಗಂಡ ನಿನ್ನ ಮನಸ್ಸಿಗೆ ಒಪ್ಪಿಗೆಯಾದೆನೇ ಎಂದು. ಇಲ್ಲವೆಂದು ಉತ್ತರ ಹೇಳುವುದು ನಿನ್ನಿಂದ ಸಾಧ್ಯವೇ? ಅತ್ತೆಯವರು ಈ ಪ್ರಶ್ನೆಯನ್ನು ಮೊದಲೇ ಹಾಕಿದ್ದರೂ ನಾನು ಕೊಡುತ್ತಿದ್ದ ಉತ್ತರ ಒಂದೇ. ಅದೇನು ಹೇಳು, ನಿನ್ನ ಬಾಯಿಂದ ಕೇಳಬೇಕೆಂದು ನನಗೆ ಆಸೆ. ಪೂರ್ವಜನ್ಮದ ಪುಣ್ಯರಾಶಿ ಇರುವವಳಿಗೆ ಮಾತ್ರ ನಿಮ್ಮ ಮಕ್ಕಳನ್ನು ಕೈ ಹಿಡಿಯುವ ಭಾಗ್ಯ ಲಭಿಸೀತು ಎಂದು. ನೀನಿಷ್ಟು ಚೆನ್ನಾಗಿ ಮಾತಾಡುತ್ತೀ ಎಂದು ನನಗೆ ಗೊತ್ತು. ಅದರಿಂದಲೇ ಆ ಮಾತುಗಳನ್ನು ನಿನ್ನ ಬಾಯಿಂದಲೇ ಕೇಳಬೇಕೆಂದು ನಾನು ಬಯಸಿದುದು. ನಮ್ಮ ಚಿಕ್ಕ ಅಯ್ಯನಿಗೆ. ಚಿಕ್ಕ ಅಯ್ಯ ಎಂದರೆ ಯಾರು ಅತ್ತೆಯವರೇ? ಚಿಕ್ಕ ಅಯ್ಯ ಎಂದರೆ ನಿನ್ನ ಗಂಡ ಆಗಲಿರುವ ಆ ಪಟಿಂಗ.
ಅರಮನೆಯ ಜನರೆಲ್ಲ ಅವನ ತಂದೆಯನ್ನು ಅಯ್ಯ ಎಂದು ಕರೆಯುತ್ತಿದ್ದರು. ಇವನನ್ನು ಚಿಕ್ಕ ಅಯ್ಯ ಎನ್ನುತ್ತಿದ್ದರು. ನನ್ನ ಹಿರಿಯ ಮಗ ಬಹಳ ಸಾಧು. ಎಲ್ಲ ಇವನದೇ ಆರ್ಭಟ. ಇವನೇ ಅರಮನೆಯ ಜನರಿಗೆ ಚಿಕ್ಕ ಯಜಮಾನನಾಗಿದ್ದ. ನಿನ್ನ ಗಂಡನ ಮೇಲೆ ಚಾಡಿ ಹೇಳುತ್ತಿದ್ದೇನೆಂದು ತಿಳಿಯಬೇಡ. ಅವನನ್ನು ಮೆಚ್ಚಿಸುವುದು ಬಹಳ ಕಷ್ಟ. ಕೆಲಸ ಕಾರ್ಯಗಳ ನಿರ್ವಹಣೆಯಲ್ಲಿ ವ್ಯತ್ಯಾಸವಾದರೆ ನಾನಾದರೂ ಸ್ವಲ್ಪ ಸುಮ್ಮನಿದ್ದೇನು. ಅವನು ಇರುವುದಿಲ್ಲ. ಅವನ ಅಣ್ಣ ಇರುವಾಗಲೇ ಅವನಿಗೆ ಮದುವೆ ಮಾಡಬೇಕೆಂದು ಮಹಾಪ್ರಧಾನಿಗಳು ಎಷ್ಟೋ ಹೆಣ್ಣುಗಳನ್ನು ಕರೆಸಿ ತೋರಿಸಿದರು. ಅವೊಂದನ್ನೂ ಅವನು ಒಪ್ಪಲಿಲ್ಲ. ಅಂಥವನನ್ನು ನೀನು ಅದು ಹೇಗೆ ಮೆಚ್ಚಿಸಿದೆ ಎನ್ನುವುದೇ ನನಗೆ ಒಂದು ಸೋಜಿಗ. ನಾನೂ ಮದುವೆಯಾಗಬಾರದೆಂದೇ ಇದ್ದೆ ಅತ್ತೆಯವರೇ. ನೃತ್ಯ ಕಲಾರಾಧನೆಯಲ್ಲೇ ಇಡೀ ಜೀವಮಾನ ಪರ್ಯಂತ ಇರಬೇಕೆಂದಿದ್ದೆ. ಇಂಥವಳ ಮನಸ್ಸನ್ನು ಅವರು ಹೇಗೆ ಗೆದ್ದರೆಂಬುದು ನನಗೂ ಆಶ್ಚರ್ಯ. ನಿಮ್ಮಿಬ್ಬರ ಪ್ರಕೃತಿಯೂ ಒಂದೇ ರೀತಿಯದಾಗಿರುವುದರಿಂದಲೇ ಪರಸ್ಪರ ಆಕರ್ಷಿತವಾದದ್ದು ಈಗ ಅರ್ಥವಾಯಿತು. ಹೀಗೆ ಬಹಳ ಹೊತ್ತು ಮಾತಾಡುತ್ತಿದ್ದು ರಾಜಮಾತೆಯು ಶಾಂತಲೆಯನ್ನು ಕರೆದುಕೊಂಡು ತಮ್ಮ ಮಹಲನ್ನು ತೋರಿಸುತ್ತಾ ಬಂದಳು. ದಾಸಿಯೊಬ್ಬಳು ಮಾರ್ಗ ತೋರುತ್ತಾ ಮಹಲಿನ ವಿವಿಧ ಭಾಗಗಳನ್ನು ತೋರಿಸುತ್ತಾ ಮುಂದೆ ನಡೆದಳು. ರಾಜಮಾತೆಯು ಅದನ್ನು ತೋರಿಸಲು ಹೊರಟ ಉದ್ದೇಶ ಶಾಂತಲೆಗೆ ಯಾವ ಭಾಗ ತನ್ನ ವಾಸಕ್ಕೆ ಒಪ್ಪಿಗೆಯಾಗುತ್ತದೆಂದು ತಿಳಿಯುವುದಾಗಿತ್ತು. ನಮ್ಮ ಅರಮನೆಯ ಯಾವ ಭಾಗ ನಿನ್ನ ಮನಸ್ಸಿಗೆ ಮೆಚ್ಚಿಗೆಯಾಗುತ್ತದೆಂದು ಹೇಳಿದರೆ ನಿನ್ನ ವಾಸಕ್ಕೆ ಆ ಭಾಗವನ್ನು ಸಜ್ಜುಗೊಳಿಸುತ್ತೇನೆ. ನಿನ್ನ ಸೇವೆಗೆ ಬೇಕಾದ ದಾಸಿಯರನ್ನು ನೀನೇ ಆಯ್ಕೆ ಮಾಡಿಕೊ. ಅತ್ತೆಯವರಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿಕೊಳ್ಳಬಹುದೇ? ನಿನ್ನ ಪ್ರಾರ್ಥನೆ ಏನೆಂಬುದು ನನಗೆ ಗೊತ್ತು. ನಿನ್ನ ತವರಿನವರಾದ ಇಬ್ಬರು ಹೆಂಗಳು ನಿನ್ನ ಯೋಗಕ್ಷೇಮವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಂದು ಕೇಳಿದ್ದೇನೆ. ಅವರನ್ನು ನಿನ್ನ ಜೊತೆಯಲ್ಲಿರಿಸಿಕೊಳ್ಳುವುದಕ್ಕೆ ನನ್ನ ಸಮ್ಮತಿ ಬೇಕು. ಅದು ತಾನೇ? ಅತ್ತೆಯವರಿಗೆ ಎಲ್ಲ ತಿಳಿದಿದೆ. ನಾನಿನ್ನು ಹೇಳುವುದೇನು? ಈಗ ಅತ್ತೆಯವರು ತಿಳಿದಿರುವುದನ್ನು ನಾಳೆ ನಮ್ಮ ಮನೆಗೆ ಹಿರಿಯ ಸೊಸೆಯಾಗಿ ಬರುವ ನೀನೂ ತಿಳಿದುಕೊಳ್ಳಬೇಕಾಗುತ್ತದೆ. ಅರಮನೆಯ ವ್ಯವಹಾರವೆಲ್ಲ ನಿನ್ನ ಕೈಲಿರಬೇಕು ಶಾಂತಲಾ. ಮಹಾರಾಣಿಯಾದವಳು ಅರಮನೆಯನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ಮಹಾರಾಜನು ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲ. ಇದು ಇವಳ ರಾಜ್ಯ. ಈ ರಾಜ್ಯದಲ್ಲಿ ಏರುಪೇರಾದರೆ ಹೊರಗಿನ ರಾಜ್ಯದ ಆಡಳಿತವೂ ಹದಗೆಡುತ್ತದೆ. ಮಹತ್ತರವಾದೊಂದು ವಿಷಯವನ್ನು ನಾನೀಗ ತಮ್ಮಿಂದ ಕೇಳಿದುದಾಯಿತು. ಅದರಿಂದಲೇ ಮಹಾರಾಣಿಯನ್ನು ಆಯ್ಕೆ ಮಾಡಲು ನಾವು ಅಷ್ಟು ಎಚ್ಚರಿಕೆ ವಹಿಸುವುದು. ರಾಜ್ಯದ ಭವಿಷ್ಯವು ಅವಳ ಮೇಲೆ ಅವಲಂಬಿಸಿರುತ್ತದೆ. ಮಹಾರಾಜನು ಪ್ರಜೆಗಳಿಗೆ ತಂದೆಯಂತೆ, ಮಹಾರಾಣಿಯು ತಾಯಿಯಂತೆ. ತಂದೆ ತಾಯಿಗಳ ಸುಮಧುರ ಬಾಂಧವ್ಯವೇ ಪ್ರಜೆಗಳ ಸುಖ ಸಂತೋಷಗಳಿಗೆ ಕಾರಣ. ವಿಷಯ ಎಲ್ಲಿಗೋ ಹೋಯಿತು. ನಿನ್ನ ತವರಿನ ಹೆಂಗಳ ಹೆಸರೇನು? ಚಾಗಲೆ ಸೋವಲೆ. ಅವರು ನಿನ್ನೊಡನೆ ಇರಲಿ. ಅವರಲ್ಲದೆ ನಿನಗೆ 100 ಮಂದಿ ದಾಸಿಯರನ್ನು ಆಯ್ದು ನಾನೇ ಗೊತ್ತು ಮಾಡುತ್ತೇನೆ. ನಿಮ್ಮ ಚಿತ್ತಕ್ಕೆ ಬಂದಂತೆ ಮಾಡಬಹುದು. ದ್ವಾರಾವತಿಯ ಅಲಂಕಾರ 1 ತಿಂಗಳ ಹಿಂದಿನಿಂದಲೂ ನಡೆದಿತ್ತು. 3 ಸಮಾರಂಭಗಳು ಒಂದಾದ ಮೇಲೊಂದು 1 ವಾರದ ಅವಧಿಯೊಳಗಾಗಿ ನಡೆಯುವುದಾಗಿದ್ದವು. ತಮ್ಮ ಹೊಸ ದೊರೆಯಾದ ಹೊಯ್ಸಳ ವಿಷ್ಣುವರ್ಧನ ದೇವನು ದ್ವಾರಾವತಿಯನ್ನು ಹೊಯ್ಸಳ ರಾಜ್ಯದ ನೂತನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ಆಶ್ವೀಜ ಶುದ್ಧ ತದಿಗೆ ಸೋಮವಾರದಂದು ದ್ವಾರಾವತಿಯನ್ನು ಪ್ರವೇಶ ಮಾಡುವವನಿದ್ದ. ಅವನ ನಿವಾಸಕ್ಕಾಗಿ ನೂತನವಾಗಿ ಕಟ್ಟಿದ್ದ ಅರಮನೆಯ ಪ್ರವೇಶ ಮಹೋತ್ಸವವು ಆ ದಿನವೇ ನಡೆಯುವುದಾಗಿತ್ತು. ಅದೇ ಪಂಚಮಿ ಬುಧವಾರದ ದಿನ ವಿಷ್ಣುವರ್ಧನನಿಗೆ ಪಟ್ಟಾಭಿಷೇಕವಾಗತಕ್ಕುದೆಂದು ಸಪ್ತಮಿ ಶುಕ್ರವಾರ ವಿಷ್ಣುವರ್ಧನನ ವಿವಾಹ ನೆರವೇರಬೇಕೆಂದು ನಿಶ್ಚಿತವಾಗಿತ್ತು. ಇಷ್ಟು ಸಮಾರಂಭಗಳು ನಡೆಯಬೇಕಾಗಿದ್ದುದರಿಂದ ಹೆಚ್ಚು ಕಡಿಮೆ 15 ದಿನಗಳ ಕಾಲ ಪಟ್ಟಣದಲ್ಲಿ ನಿರಂತರವಾಗಿ ಉತ್ಸವಗಳು ನಡೆಯುವ ನಿರೀಕ್ಷೆಯಿತ್ತು. ಇಂಥದೊಂದು ದೀರ್ಘಕಾಲದ ಮತ್ತು ಅತ್ಯಂತ ವೈಭವಯುಕ್ತವಾದ ಸಮಾರಂಭ ನಭತೋ ನಭವಿಷ್ಯತಿ ಎಂಬಂತೆ ಆ ಪಟ್ಟಣದ ಜನರು ಹಿಂದೆ ಎಂದೂ ಕಂಡಿರಲೂ ಇಲ್ಲ, ಮುಂದೆ ಕಾಣುವಂತೆಯೂ ಇರಲಿಲ್ಲ. ಅದರಿಂದ ಪ್ರತಿಯೊಬ್ಬರೂ ಅದರ ವಿಷಯದಲ್ಲಿ ಅತ್ಯಂತ ಉತ್ಸಾಹಿಗಳಾಗಿದ್ದರು. ಮಹಾರಾಜರು, ರಾಜ ಪರಿವಾರದವರು ಬಿದಿಗೆಯ ದಿನವೇ ತೊಂಡನೂರನ್ನು ಬಿಟ್ಟು ಮಾರ್ಗ ಮಧ್ಯದಲ್ಲಿ ಆ ದಿನವನ್ನು ಕಳೆದು ಸೋಮವಾರ ಸೂರ್ಯೋದಯದ ವೇಳೆಗೆ ದ್ವಾರಾವತಿಯನ್ನು ಪ್ರವೇಶಿಸುವರೆಂದು ಕಾರ್ಯಕ್ರಮ ಗೊತ್ತಾಗಿದ್ದಿತು. ದ್ವಾರಾವತಿಗೆ ಸುಮಾರು 1 ಹರಿದಾರಿ ದೂರವಿರುವ ಒಂದು ಗ್ರಾಮದ ಬಳಿ ಅವರು ಭಾನುವಾರ ರಾತ್ರಿಯನ್ನು ಕಳೆಯುವವರಾಗಿದ್ದರು. ಅವರು ಅಂದು ಅಲ್ಲಿ ತಂಗುವುದಕ್ಕಾಗಿ ಮಾಡಿದ್ದ ಏರ್ಪಾಡೇ ಒಂದು ಪುಟ್ಟದಾದ ಪಟ್ಟಣದ ನಿರ್ಮಾಣವನ್ನು ಹೋಲುವುದಾಗಿತ್ತು. ಹಸುರುವಾಣಿ ಚಪ್ಪರಗಳಿಂದ, ತೆಂಗಿನ ಗರಿಯಿಂದ ಹೆಣೆದ ಚಾಪೆಗಳನ್ನು ಜೋಡಿಸಿದ ಗೋಡೆಗಳಿಂದ ಮಹಾರಾಜರು ಪ್ರಜೆಗಳಿಗೆ ದರ್ಶನ ಕೊಡುವುದಕ್ಕೆ, ಆಪ್ತರೊಡನೆ ಸಂಭಾಷಣೆ ನಡೆಸುವುದಕ್ಕೆ
ವಿಶ್ರಾಂತಿ ಪಡೆಯುವುದಕ್ಕೆ, ಆರೋಗಣೆಗೆ, ನಿದ್ರೆ ಮಾಡುವುದಕ್ಕೆ, ದೇವರ ಪೂಜೆಗೆ, ಸ್ನಾನಾದಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳನ್ನು ಏರ್ಪಡಿಸಿತ್ತು. ಹಾಗೆಯೇ ಕುಮಾರ ಉದಯಾದಿತ್ಯ, ರಾಜಮಾತೆ ಶಾಂತಲಾದೇವಿ ಇವರುಗಳಿಗೂ ಪ್ರತ್ಯೇಕವಾದ ವಸತಿಗಳನ್ನು ಏರ್ಪಡಿಸುವುದಲ್ಲದೆ ಉಳಿದ ಪರಿವಾರಕ್ಕೆಲ್ಲ ವಿಶಾಲವಾದ ಚಪ್ಪರವೊಂದನ್ನು ನಿರ್ಮಿಸಿತ್ತು. ಅರಮನೆಯ ವಸ್ತುವಾಹನಾದಿಗಳೆಲ್ಲ ಅದಕ್ಕೆ ಹಿಂದೆಯೇ ದ್ವಾರಾವತಿಯನ್ನು ತಲುಪಿದ್ದೂ ಸಹ ಅಂದು ಮಹಾರಾಜರ ಪರಿವಾರದ ಜೊತೆಯಲ್ಲಿ ಕೊಂಡೊಯ್ಯುತ್ತಿದ್ದ ವಸ್ತುಗಳಿಗಾಗಿಯೇ 10 ಆನೆಗಳು, 200 ಎತ್ತುಗಳು, 200 ಕತ್ತೆಗಳು ತಮ್ಮ ಹೇರನ್ನು ಹೊತ್ತು ಹಿಂದೆ ಬರುತ್ತಿದ್ದವು. ಇಷ್ಟು ಸಿಬ್ಬಂದಿಯ ಅಡಿಗೆ ಊಟಗಳ ಏರ್ಪಾಡನ್ನು ಆ ಗ್ರಾಮದ ಜನರೇ ವಹಿಸಿಕೊಂಡಿದ್ದರು. ತಮ್ಮ ಗ್ರಾಮದ ಬಳಿ ಮಹಾರಾಜರು ಬಿಡಾರ ಮಾಡಿದುದು ಅಲ್ಲಿನ ಜನರಿಗೆ ಚಿರಸ್ಮರಣೀಯವಾದ ವಿಶೇಷವಾಗಿತ್ತು. ಅಲ್ಲಿಂದ ಮುಂದೆ ದ್ವಾರಾವತಿಯವರೆಗೆ ಇದ್ದ ಹರಿದಾರಿಯ ದೂರವು ಅಕ್ಕಪಕ್ಕದ ಗ್ರಾಮಗಳವರು ಪ್ರಜಾಪ್ರಮುಖರು ಚಪ್ಪರಗಳನ್ನು ಹಾಕಿಸಿದ್ದರು. ಮಾರ್ಗದ 2 ಕಡೆಗಳಲ್ಲೂ ಅರವಟ್ಟಿಗೆಗಳನ್ನಿಟ್ಟು ಸಮಾರಂಭವನ್ನು ನೋಡಲು ಬರುವ ಜನರಿಗೆ ಪಾನಕ, ನೀರು, ಮಜ್ಜಿಗೆಗಳನ್ನು ಕೊಡುವುದಕ್ಕೂ ನೀರು ಹಾಕುವುದಕ್ಕೂ ಕೆಲವು ಧರ್ಮಾತ್ಮರು ವ್ಯವಸ್ಥೆ ಮಾಡಿದ್ದರು. ಈ ದಾರಿಯುದ್ದಕ್ಕೂ ವರ್ತಕರು ಅಂಗಡಿಗಳನ್ನು ಇಟ್ಟು ಪುರಿ, ಕಡಲೆ, ಬತ್ತಾಸುಗಳನ್ನು ರಾಶಿಯಾಗಿ ಹಾಕಿಕೊಂಡಿದ್ದರು. ಅಲ್ಲಲ್ಲಿ ಪಕ್ವವಾದ ಬಾಳೆಯ ಗೊನೆಗಳನ್ನು, ತೆಂಗಿನಕಾಯಿಯ ಗುದಿಗಳನ್ನು ನೇತು ಹಾಕಿತ್ತು. ಹೂವು ದವನಗಳನ್ನು ಮಾರುವವರು ಅಂದವಾಗಿ ಹೂವಿನ ಮಾಲೆಗಳನ್ನು ಕಟ್ಟಿ ತಮ್ಮ ಅಂಗಡಿಗಳ ಮುಂದೆ ಪ್ರದರ್ಶಿಸಿದ್ದರು. ದ್ವಾರಾವತಿಯ ಹೆಬ್ಬಾಗಿಲ ಬಳಿ ದೊಡ್ಡದಾದ ಹಸಿರುವಾಣಿ ಚಪ್ಪರವೊಂದನ್ನು ಪುರಜನರು ಏರ್ಪಡಿಸಿ ಅದನ್ನು ಅತ್ಯಂತ ಆಕರ್ಷಕವಾಗಿ ಅಲಂಕರಿಸಿದ್ದರು. ವಿಷ್ಣುವರ್ಧನನು ಉಷಾಕಾಲಕ್ಕೆ ಎದ್ದು ಮಂಗಳ ಸ್ನಾನ ಮಾಡಿ ಮಡಿಯುಟ್ಟು ದೇವರನ್ನು ಪೂಜಿಸಿದ. ಸಮ್ಮುಖದ ಸೇವೆಯ ಊಳಿಗದವರು ಅವನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿದರು. ಅನಂತರ ಅವನು ರಾಜಮಾತೆ ಇದ್ದಲ್ಲಿಗೆ ಬಂದು ಆಕೆಗೆ ನಮಸ್ಕರಿಸಿ ಅಲ್ಲಿಯೇ ಇದ್ದು ತನಗೆ ನಮಸ್ಕರಿಸಿದ ಉದಯಾದಿತ್ಯ ಮತ್ತು ಶಾಂತಲೆಯನ್ನು ಆಶೀರ್ವದಿಸಿ ಮುಂದಿನ ಪ್ರಯಾಣಕ್ಕಾಗಿ ಸಿದ್ಧವಾಗಿದ್ದ ರಥವನ್ನೇರಿದ. 4 ಅಚ್ಚ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ಅವನ ರಥವು ರಾಜಚಿಹ್ನಗಳಾದ ಛತ್ರಚಾಮರಗಳಿಂದ ಶೋಭಿಸುತ್ತಿತ್ತು. ಅವನ ರಥದ ಹಿಂದೆ 2 ಜಾತ್ಯಾಶ್ವಗಳನ್ನು ಕಟ್ಟಿದ್ದ ಉದಯಾದಿತ್ಯ ಕುಮಾರನ ರಥ ಮತ್ತು ಅದರ ಹಿಂದೆ ನೀಲವರ್ಣದ 2 ಕುದುರೆಗಳನ್ನು ಕಟ್ಟಿದ್ದ ರಥದಲ್ಲಿ ರಾಜಮಾತೆ ಮತ್ತು ಶಾಂತಲಾದೇವಿ ಕುಳಿತಿದ್ದರು. ಇವರ ಹಿಂದೆ ಮಾರಸಿಂಗಯ್ಯ, ಶಿಂಗಿಮಯ್ಯ ಇವರು, ಪಾಚಿಕಬ್ಬೆ, ಮಾಚಿಕಬ್ಬೆ, ಶ್ರೀಯಾದೇವಿ, ಚೆಂದವ್ವೆ, ಚಾಗಲೆ, ಸೋವಲೆಯರು ಇತರ ರಾಜಪರಿವಾರದವರು ಬೇರೆ ಬೇರೆ ರಥಗಳಲ್ಲಿ ಬರುತ್ತಿದ್ದರು. ಮಹಾರಾಜನನ್ನು ಮತ್ತು ಅವನ ಪರಿವಾರವನ್ನು ನೋಡಲು ಮಾರ್ಗದುದ್ದಕ್ಕೂ ಲಕ್ಷೋಪಲಕ್ಷ ಜನರು ಬೆಳಕು ಹರಿಯುವುದರೊಳಗಾಗಿ ಬಂದು ಸೇರಿದ್ದರು. ಅವರು ಪ್ರಭುಗಳ ಮಾರ್ಗವನ್ನು ಅಡ್ಡ ಹಾಕದಂತೆ ದಂಡಧಾರಿಗಳಾದ ರಾಜಭಟರು ನೋಡಿಕೊಳ್ಳುತ್ತಿದ್ದರು. ವಿಷ್ಣುವರ್ಧನನ ಮುಂದುಗಡೆ ಅಂಗರಕ್ಷಕರ ಪಡೆಯೊಂದು ನಡೆಯುತ್ತಾ ದಾರಿ ಬಿಡಿಸುತ್ತಿತ್ತು. ಪ್ರಭುಗಳ ಸವಾರಿ ಎಷ್ಟು ದೂರ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಮಾರ್ಗದಲ್ಲಿ ಅಲ್ಲಲ್ಲಿ ಕಹಳೆಯವರು ನಿಯೋಜಿತರಾಗಿದ್ದ. ಅವರು ಮಾಡಿದ ಕಹಳೆ ಧ್ವನಿಯು ಪ್ರಜೆಗಳನ್ನು ಪ್ರಭುಗಳ ದರ್ಶನ ಲಾಭಕ್ಕೆ ಸಿದ್ಧಗೊಳಿಸುತ್ತಿತ್ತು. ಸೂರ್ಯೋದಯದ ವೇಳೆಗೆ ಸರಿಯಾಗಿ ವಿಷ್ಣುವರ್ಧನನ ರಥವು ದ್ವಾರಾವತಿಯ ಮಹಾದ್ವಾರದ ಬಳಿ ನಿರ್ಮಿತವಾಗಿದ್ದ ಚಪ್ಪರದ ಬಳಿಗೆ ಬಂತು. ಅವನ ಆಗಮನವನ್ನು ಭೇರಿ, ಢಂಕ, ಕಹಳೆ, ತುತ್ತೂರಿ, ನಾದಸ್ವರ ಮುಂತಾದ ಮಂಗಳವಾದ್ಯಗಳು ಸಾರಿದವು. ದ್ವಾರಾವತಿಯ ಪ್ರಮುಖ ಪ್ರಜೆಗಳೆಲ್ಲ ಚಪ್ಪರದಲ್ಲಿ ಮಹಾರಾಜನ ಆಗಮನವನ್ನು ನಿರೀಕ್ಷಿಸುತ್ತಾ ನಿಂತಿದ್ದರು. ವಿಷ್ಣುವರ್ಧನನ ರಥವು ಸಮೀಪಿಸುತ್ತಲೇ ನಗರ ರಕ್ಷಕನು ಮುಂದೆ ಬಂದು ತಲೆಬಾಗಿ ನಮಸ್ಕರಿಸಿ ಕುದುರೆಗಳ ಕಡಿವಾಣವನ್ನು ಹಿಡಿದು ಅವುಗಳನ್ನು ನಿಲ್ಲಿಸಿದ. ಮಹಾಪ್ರಧಾನಿ ಗಂಗರಾಜನು ಮಂತ್ರಿಮಂಡಲದ ಇತರ ಪ್ರಧಾನಿಗಳನ್ನು, ಸಾಮಂತರನ್ನು, ದಂಡನಾಯಕರನ್ನು ಹಿಂದಿಟ್ಟುಕೊಂಡು ಪ್ರಭುಗಳಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿದ. ಅನಂತರ ಗಂಗರಾಜನು ವಿಷ್ಣುವರ್ಧನನಿಗೆ ಹಸ್ತಲಾಘವ ಕೊಟ್ಟು ರಥದಿಂದಿಳಿಸಿ ಚಪ್ಪರದಲ್ಲಿ ಅವನು ಕುಳಿತುಕೊಳ್ಳುವುದಕ್ಕಾಗಿ ನಿರ್ಮಿಸಿದ್ದ ದಿವ್ಯಾಸನದ ಬಳಿಗೆ ಕರೆದೊಯ್ದು ಅಲ್ಲಿ ಅವನು ಕೆಲವು ಕ್ಷಣಗಳವರೆಗೆ ಪೀಠಸ್ಥನಾಗಿರಬೇಕೆಂದು ಪ್ರಾರ್ಥಿಸಿದ. ಅಲ್ಲಿ ಸಾಮಂತರೊಬ್ಬೊಬ್ಬರು ತಮ್ಮ ಹಾರಗಳನ್ನು ಅರ್ಪಿಸಿದರು. ಪುರಜನರ ಪರವಾಗಿ ನಗರ ರಕ್ಷಕನು ಹಾರವೊಂದನ್ನು ಸಮರ್ಪಿಸಿ ಮಹಾರಾಜರನ್ನು ಸ್ವಾಗತಿಸಿದ. ಜೈನ, ಶೈವ, ವೈಷ್ಣವ ಸಂಪ್ರದಾಯಗಳ ಶ್ರೋತ್ರಿಯರು ಪ್ರತ್ಯೇಕವಾಗಿ ಮಹಾರಾಜನಿಗೆ ಫಲಮಂತ್ರಾಕ್ಷತೆಗಳನ್ನು ಕೊಟ್ಟು ಅವನಿಗೂ ಅವನ ವಂಶೀಯರಿಗೂ ದ್ವಾರಾವತಿ ನಗರವು ಚಿರಕಾಲ ರಾಜಧಾನಿಯಾಗಿದ್ದು ಹೊಯ್ಸಳ ರಾಜವಂಶವು ಈ ನಗರದಲ್ಲಿ ಸಕಲ ಸನ್ಮಂಗಳಗಳನ್ನು ಪಡೆಯಲೆಂದು ಆಶೀರ್ವದಿಸಿದರು.
ನಗರದಲ್ಲಿನ ಪ್ರತಿಯೊಂದು ಪೂಜಾ ಮಂದಿರದ ಅರ್ಚಕರು ಒಬ್ಬೊಬ್ಬರಾಗಿ ಆಯಾ ದೇವರುಗಳ ಆಶೀರ್ವಾದ ಸೂಚಕವಾಗಿ ಪ್ರಸಾದಗಳನ್ನು ತಂದುಕೊಟ್ಟರು. ಸಾಂಪ್ರದಾಯಿಕವಾದ ಸ್ವಾಗತಗಳು ನಡೆದ ಬಳಿಕ ಮುತ್ತೈದೆಯರು ಬಂದು ಆರತಿ ಎತ್ತಿ ತಮ್ಮ ಮಹಾರಾಜನಿಗೆ ಸೇಸೆ ಇಕ್ಕಿ ದೃಷ್ಟಿ ನಿವಾಳಿಸಿದರು. ವಿಷ್ಣುವರ್ಧನನು ಮತ್ತೆ ರಥದಲ್ಲಿ ಬಂದು ಕುಳಿತ. ರಥದ ಮುಂಭಾಗದಲ್ಲಿ ಮಂಗಳವಾದ್ಯಗಳವರು, ಅವರ ಹಿಂದೆ ನರ್ತಕಿಯರು, ಅವರ ಹಿಂದೆ ವೇದಘೋಷ ಮಾಡುತ್ತಿದ್ದ ಶ್ರೋತ್ರಿಯರು ನಡೆದು ಬರುತ್ತಿದ್ದರು. ಅವರ ಹಿಂಭಾಗದಲ್ಲಿ ಮಹಾಪ್ರಧಾನಿ ಗಂಗರಾಜನು, ಮುಖ್ಯ ದಂಡನಾಯಕರು, ಸಾಮಂತರು ಕುದುರೆಗಳನ್ನೇರಿ ಬರುತ್ತಿದ್ದರು. ರಥದ ಉಭಯ ಪಾರ್ಶ್ವಗಳಲ್ಲೂ ಅಂಗರಕ್ಷಕರ ಪಡೆ ಬರುತ್ತಿತ್ತು. ಹೀಗೆ ವಿಷ್ಣುವರ್ಧನನು ಸೂರ್ಯೋದಯವಾದ 2 ಗಳಿಗೆಗಳಿಗೆ ದ್ವಾರಾವತಿಯ ಮಹಾದ್ವಾರವನ್ನು ಪ್ರವೇಶಿಸಿದ. ಅವನು ಮಹಾದ್ವಾರವನ್ನು ದಾಟುತ್ತಿರುವಾಗ ಮೇಲುಗಡೆ ಬುಟ್ಟಿಗಳಲ್ಲಿ ಹೂಗಳನ್ನು ತುಂಬಿಟ್ಟುಕೊಂಡಿದ್ದ ಸುವಾಸಿನಿಯರು ಅವನ ಮೇಲೆ ಹೂವಿನ ಮಳೆ ಕರೆದರು. ವಿಷ್ಣುವರ್ಧನನ ಪುರಪ್ರವೇಶದಿಂದ ಸಂತೋಷಗೊಂಡ ಅಪ್ಸರೆಯರು ಆಕಾಶದಿಂದ ಪುಷ್ಪವೃಷ್ಟಿ ಕರೆಸುತ್ತಿದ್ದಂತೆ ಕಂಡಿತು ಆ ದೃಶ್ಯ. ಮಹಾದ್ವಾರದಿಂದ ಮೊದಲುಗೊಂಡು ಅರಮನೆಯವರೆಗೆ ವಿಷ್ಣುವರ್ಧನನು ಬರುತ್ತಿದ್ದ ರಾಜಬೀದಿಯನ್ನು ಬಣ್ಣ ಬಣ್ಣದ ರಂಗವಲ್ಲಿಗಳಿಂದ ಅಲಂಕರಿಸಿತ್ತು. ಹೆಜ್ಜೆ ಹೆಜ್ಜೆಗೂ ಪೌರರು ಮಂಟಪಗಳನ್ನು ಹಾಕಿದ್ದು ಅಲ್ಲಿಗೆ ತಮ್ಮ ಮಹಾರಾಜನು ಬಂದೊಡನೆ ಪುಷ್ಪಹಾರವನ್ನು ಅರ್ಪಿಸಿ ತಮ್ಮ ರಾಜಭಕ್ತಿಯನ್ನು ತೋರಿಸುತ್ತಿದ್ದರು. ಬೀದಿಯ 2 ಪಾರ್ಶ್ವಗಳಲ್ಲೂ ಮತ್ತು ಅಂಗಡಿಗಳ, ಮನೆಗಳ ಹಜಾರಗಳಲ್ಲೂ, ಮಾಳಿಗೆಗಳ ಮೇಲೂ, ಕಿಟಕಿ ಬಾಗಿಲುಗಳಲ್ಲೂ ಜನರು ಕಿಕ್ಕಿರಿದು ತುಂಬಿದ್ದು ಮಹಾರಾಜನ ದರ್ಶನದಿಂದ ಆನಂದ ತುಂದಿಲರಾಗಿ ಚಪ್ಪಾಳೆ ತಟ್ಟುತ್ತಿದ್ದರು. ವಿಷ್ಣುವರ್ಧನನಾದರೂ ಅವನ ಕಡೆ ತಿರುಗಿ ನೋಡಿ ಮಂದಸ್ಮಿತವದನನಾಗಿ ಅವರಿಗೆ ಕೈಜೋಡಿಸಿ ಅವರು ತನ್ನಲ್ಲಿ ತೋರಿಸುತ್ತಿರುವ ವಿಶ್ವಾಸಕ್ಕೆ ಮೆಚ್ಚುಗೆಯನ್ನು ಸೂಚಿಸುತ್ತಿದ್ದ. ಅಲ್ಲಲ್ಲಿ ಹೆಣ್ಣು ಮಕ್ಕಳ ಗುಂಪು ನಿಂತಿದ್ದುದನ್ನು ಕಂಡಾಗ ಪೌರರು ತನಗೆ ಅರ್ಪಿಸುತ್ತಿದ್ದುದು ರಥದಲ್ಲಿ ರಾಶಿ ಬಿದ್ದಿದ್ದ ಹೂವಿನ ಹಾರಗಳಲ್ಲಿ ಒಂದೊಂದನ್ನು ಅಂಥ ಮಕ್ಕಳ ಗುಂಪಿನ ಕಡೆ ಎಸೆಯುತ್ತಿದ್ದುದು ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಿತ್ತು. ಅವರೆಲ್ಲರೂ ಅದನ್ನು ದೇವರ ಪ್ರಸಾದದಂತೆ ಕಣ್ಣಿಗೆ ಒತ್ತಿಕೊಂಡು ತಮ್ಮಲ್ಲೇ ಅದನ್ನು ಹಂಚಿಕೊಂಡು ಮುಡಿದುಕೊಳ್ಳುತ್ತಿದ್ದರಲ್ಲದೆ ತಮ್ಮ ಹಿರಿಯರ ಮುಂದೂ ಅದನ್ನು ಹಿಗ್ಗಿನಿಂದ ಹೇಳಿಕೊಳ್ಳುತ್ತಿದ್ದರು. ಪಟ್ಟಣವನ್ನು ಪ್ರವೇಶಿಸಿದ ಕೆಲವೇ ಗಳಿಗೆಗಳಲ್ಲಿ ವಿಷ್ಣುವರ್ಧನನು ಉತ್ತಮನಾದ ಪ್ರಭುವೆಂಬ ಭಾವನೆ ಪ್ರಜೆಗಳಲ್ಲಿ ಮೂಡತೊಡಗಿತು. ಎಷ್ಟೇ ಬೇಗ ನಡೆದರೂ ರಥವು ಹೆಜ್ಜೆ ಹೆಜ್ಜೆಗೂ ನಿಂತು ಮುಂದುವರಿಯಬೇಕಾದುದರಿಂದ ವಿಷ್ಣುವರ್ಧನನು ಅರಮನೆಯನ್ನು ತಲುಪಲು 6-7 ಗಳಿಗೆಗಳ ಕಾಲ ಬೇಕಾಯಿತು. ಅದುವರೆಗೆ ರಾಜಮಾತೆಯು ಶಾಂತಲೆಯು ವಿಷ್ಣುವರ್ಧನನನ್ನು ಮಹಾದ್ವಾರದ ಬಳಿ ಬಿಟ್ಟವರು ನೇರವಾಗಿ ಅರಮನೆಗೆ ಬಂದಿದ್ದು ಅಲ್ಲಿ ಮುಂದೆ ನಡೆಯಬೇಕಾಗಿದ್ದ ಕೆಲಸಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ತೊಂಡನೂರಿನಲ್ಲಿ ಪರಿಚಯವಾದ ಮೇಲಿಂದ ಈಚೆಗೆ ಕಳೆದಿದ್ದ 4 ತಿಂಗಳ ಅವಧಿಯಲ್ಲಿ ಶಾಂತಲೆಯು ರಾಜಮಾತೆಗೆ ಅಚ್ಚುಮೆಚ್ಚಾಗಿದ್ದಳು. ಆಕೆಯು ನಿರ್ವಹಿಸುತ್ತಿದ್ದ ಕೆಲಸಗಳ ಮೇಲಿನ ಯಾಜಮಾನ್ಯವನ್ನು ತಾನು ಸಂಪೂರ್ಣವಾಗಿ ವಹಿಸಿಕೊಂಡು ಬಿಟ್ಟಿದ್ದಳು. 18 ವರ್ಷದ ಯುವತಿಯು 50 ವರ್ಷದ ಅನುಭವಿಯಂತೆ ಒಂದೊಂದು ಕೆಲಸವನ್ನು ನೋಡಿಕೊಳ್ಳುತ್ತಿದ್ದ ವಿವೇಕವನ್ನು ಕಂಡು ರಾಜಮಾತೆಯು ಬೆರಗಾಗಿದ್ದಳು. ಈಗ ಅರಮನೆಯ ಪ್ರವೇಶ ಮಹೋತ್ಸವ ಕೆಲಸಗಳನ್ನು, ಪಟ್ಟಾಭಿಷೇಕದ ವ್ಯವಸ್ಥೆಯನ್ನು ಶಾಂತಲೆಯೇ ನೋಡಿಕೊಳ್ಳುತ್ತಿದ್ದಳು. ನೆಪ ಮಾತ್ರಕ್ಕೆ ರಾಜಮಾತೆಯು ಅವಳ ಜೊತೆಯಲ್ಲಿರಬೇಕಾಗಿತ್ತು. ಅರಮನೆಯನ್ನು ಇವರು ತಲುಪಿದಾಗ ಮೊಟ್ಟ ಮೊದಲು ಅತ್ತೆ ಸೊಸೆಯರಿಬ್ಬರು ಅದರ ರಚನೆಯನ್ನು ಸೋವಲೆ ಚಾಗಲೆಯರೊಡನೆ ಅವಲೋಕಿಸಿದರು. ಅದುವರೆಗೆ ವೈದಿಕರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಸೂರ್ಯ ನಮಸ್ಕಾರ, ನವಗ್ರಹ ಜಪ ಆರಾಧನೆ, ಮೃತ್ಯುಂಜಯ ಜಪ, ವಾಸ್ತುಪುರುಷ ಪೂಜೆ ಇತ್ಯಾದಿ ದೇವತಾ ಕಾರ್ಯಗಳು ಅರಮನೆಯ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿದ್ದವು. ಹವನ ಹೋಮಾದಿಗಳಿಗೆ ಬೇಕಾಗಿದ್ದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಋತ್ವಿಜರು ಮಹಾರಾಜನ ಆಗಮನವನ್ನು ಎದುರು ನೋಡುತ್ತಿದ್ದರು. ಮಹಾರಾಜನು ಅರಮನೆಯನ್ನು ತಲುಪಿದ ಸ್ವಲ್ಪ ಹೊತ್ತಿಗೆ ಹವನ ಹೋಮಾದಿಗಳು ಆರಂಭವಾದವು. ಬಂಗಾರದ ಪೀಠದಲ್ಲಿ ಕುಳಿತು ವಿಷ್ಣುವರ್ಧನನು ಹೋಮ ಮಾಡುತ್ತಿದ್ದ. ಉದಯಾದಿತ್ಯನು ಅಣ್ಣನಿಗೆ ನೆರವಾಗಿ ಪಕ್ಕದಲ್ಲಿ ನಿಂತಿರುತ್ತಿದ್ದ. ಹೋಮಕ್ಕಾಗಿ ತಂಡೂಲವನ್ನು ಋತ್ವಿಜನು ವಿಷ್ಣುವರ್ಧನನ ಕೈಗೆ ಕೊಟ್ಟು ಅದನ್ನು ಮಂತ್ರಪೂರ್ವಕವಾಗಿ ಇಂದ್ರನಿಗೂ ಅಗ್ನಿಗೂ ಸಮಭಾಗ ಮಾಡಿ ಸಮರ್ಪಿಸಬೇಕೆಂದಾಗ ಅದಕ್ಕೆ ಆಜ್ಯಸ್ಪರ್ಶವನ್ನು ಕರ್ತೃವಿನ ಧರ್ಮಪತ್ನಿ ಮಾಡಬೇಕೆಂಬ ಅಂಶವನ್ನು ಆತುರದಲ್ಲಿ ಹೇಳಿದವನು ತಕ್ಷಣವೇ ಮಹಾರಾಜನಿಗೆ ಇನ್ನೂ ಮದುವೆಯಾಗಿಲ್ಲವೆಂಬುದನ್ನು ಅರಿತವನಾಗಿ ತಾನೇ ಬಂಗಾರದ ಬಟ್ಟಲಿನಲ್ಲಿಟ್ಟಿದ್ದ ತುಪ್ಪವನ್ನು ಅದಕ್ಕೆ ಸೋಕಿಸಿ ಹೋಮ ಮಾಡಿಸಿದ. ಈ ಪ್ರಕಾರವನ್ನೆಲ್ಲ ನೋಡುತ್ತಿದ್ದ ರಾಜಮಾತೆಯು ಶಾಂತಲೆಯನ್ನು ಕುರಿತು, ನಿನ್ನ ಕರ್ತವ್ಯವನ್ನು ಋತ್ವಿಜರೇ ಮಾಡುತ್ತಿದ್ದಾರೆ ಶಾಂತಲ.
ನಿನ್ನ ಮದುವೆಯಾದ ಮೇಲೆ ಗೃಹಪ್ರವೇಶ ಬಿಟ್ಟುಕೊಂಡಿದ್ದರೆ ಚೆನ್ನಾಗಿತ್ತೇನೋ ಎಂದು ಈಗ ಎನಿಸುತ್ತಿದೆ ಎಂದರು. ಅದೇನು ಅತ್ತೆಯವರೇ, ಅವನ್ನು ಋತ್ವಿಜರು ಮಾಡಬಾರದೇ? ಅದು ವಾಪಕ್ಷವಾಗುತ್ತದೆ. ವಿಧಿ ಇಲ್ಲದಾಗ ಮಾಡಬಹುದಾದುದು. ದೇವತೆಗಳಿಗೆ ಯಾವ ಆಹುತಿಯನ್ನೇ ಕೊಡಬೇಕಾಗಲಿ, ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಯಾವ ದಾನ ಕೊಡಬೇಕಾಗಲಿ, ಧರ್ಮಪತ್ನಿಯಾದವಳು ಧಾರೆ ಎರೆದರೆ ಅದರ ಪುಣ್ಯ ಕರ್ತೃವಿಗೆ ಲಭಿಸುವುದು. ಗಂಡ ಹೆಂಡಿರ ಸಂಬಂಧವನ್ನು ನಮ್ಮ ಧರ್ಮ ಇಷ್ಟು ನಿಕಟವಾಗಿಸಿದೆ. ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮುಗಿದ ಮೇಲೆ ಅರಮನೆಯ ಆವರಣದಲ್ಲಿ ಹಾಕಿಸಿದ್ದ ವಿಸ್ತಾರವಾದ ಚಪ್ಪರದಲ್ಲಿ ಸಮಾರಾಧನೆಗೆ ವ್ಯವಸ್ಥೆ ಮಾಡಿತ್ತು. 10,000 ಬ್ರಾಹ್ಮಣರು, ದೇಶದ ನಾನಾ ಭಾಗಗಳಿಂದ ಬಂದಿದ್ದವರು ರಾಜರ ಮನೆಯ ಊಟದ ಸವಿಯನ್ನು ನೋಡುವ ಚಪ್ಪರದಲ್ಲಿ ಸಾಲು ಹಿಡಿದು ಕುಳಿತಿದ್ದರು. ಇದರಲ್ಲದೆ ಜೈನ ಮತದವರಿಗಾಗಿ ಜೈನ ಬಸದಿಯೊಂದರಲ್ಲೂ ಬೇರೆ ಮತಸ್ಥರಿಗಾಗಿ ಈಶ್ವರ ದೇವಾಲಯದಲ್ಲಿ ಮುಂದೆ ಹಾಕಿದ್ದ ವಿಸ್ತಾರವಾದ ಚಪ್ಪರದಲ್ಲೂ ಊಟದ ಏರ್ಪಾಡು ನಡೆಸಿತ್ತು. ಈ 3 ಕಡೆಗಳಲ್ಲೂ ಪರಸ್ಪರ ಯಾವ ವ್ಯತ್ಯಾಸವೂ ಬರದಂತೆ ಅಡಿಗೆಯ ವ್ಯವಸ್ಥೆ ಮಾಡಿತ್ತು. ಊಟವಾಗುವ ಕಾಲದಲ್ಲಿ ಮೇಲ್ವಿಚಾರಣೆಗಾಗಿ ಈ 3 ಕಡೆಗಳಲ್ಲೂ ಯುಕ್ತರಾದ ಜನರನ್ನು ಗೊತ್ತು ಮಾಡಿತ್ತು. ಅವರಲ್ಲದೆ ಈಶ್ವರನ ಆಲಯದ ಬಳಿ ಮಾರಸಿಂಗಯ್ಯ, ಶಿಂಗಿಮಯ್ಯ ಇವರು, ಜೈನ ಬಸದಿಯ ಬಳಿ ಮಾಚಿಕಬ್ಬೆ ಶ್ರೀಯಾದೇವಿಯರು ಇದ್ದು ಎಲ್ಲರಿಗೂ ಪದಾರ್ಥಗಳು ಸರಿಯಾಗಿ ವಿನಿಯೋಗವಾದುವೆ ಎಂಬುದನ್ನು ನೋಡಿಕೊಳ್ಳಬೇಕೆಂದು ಗೊತ್ತು ಮಾಡಿತ್ತು. ಅರಮನೆಯ ಆವರಣದಲ್ಲಿನ ಏರ್ಪಾಡನ್ನು ಶಾಂತಲೆ ಮತ್ತು ರಾಜಮಾತೆ ಇಬ್ಬರೇ ನೋಡಿಕೊಳ್ಳುವರಿದ್ದರು. ಇಷ್ಟೂ ವ್ಯವಸ್ಥಿತವಾಗಿ ಊಟದ ಏರ್ಪಾಡು ನಡೆಯುತ್ತಿರುವಾಗ ಅನಿರೀಕ್ಷಿತವಾದ ಒಂದು ವಿಶೇಷ ನಡೆಯಿತು. ಬೆಳಗಿನಿಂದಲೂ ಒಂದು ಗಳಿಗೆ ವಿರಾಮವಿಲ್ಲದೆ ಕಾರ್ಯಕ್ರಮಗಳಲ್ಲಿ ನಿರತನಾಗಿದ್ದ ವಿಷ್ಣುವರ್ಧನನು ಶಾಸ್ತ್ರದ ಕೆಲಸಗಳು ಮುಗಿಯುತ್ತಲೇ ವಿಶ್ರಾಂತಿಗಾಗಿ ಕೊಠಡಿಯೊಂದರಲ್ಲಿ ಸುಖಾಸನದಲ್ಲಿ ಕುಳಿತಿರುವಾಗ ಸಮಯ ನಿರೀಕ್ಷೆ ಮಾಡುತ್ತಿದ್ದ ಶಾಂತಲೆಯು ಕೈಯಲ್ಲಿ ಬಂಗಾರದ ಲೋಟವೊಂದರಲ್ಲಿ ಬಾದಾಮಿ ಕೇಸರಿ ಮಿಶ್ರಿತ ಹಾಲನ್ನು ತಂದು ಅವನಿಗೆ ಕೊಟ್ಟಳು. ನನಗೀಗ ಇದರ ಅವಶ್ಯಕತೆ ಇದೆ ಎಂದು ನಿನಗೆ ಹೇಗೆ ತಿಳಿಯಿತು ಶಾಂತಲಾ? ಎಂದು ಲೋಟವನ್ನು ತಂದಿದ್ದ ಅವಳ ಕೈಯನ್ನು ಹಿಡಿದು ವಿಷ್ಣುವರ್ಧನ ಕೇಳಿದ. ನನ್ನ ಆತ್ಮಕ್ಕೆ ಏನು ಬೇಕಾಗಿದೆ ಎಂದು ನನಗೇ ತಿಳಿಯದಿದ್ದರೆ ಬೇರೆ ಇನ್ನಾರಿಗೆ ತಿಳಿಯಬೇಕು ಎಂದು ನಗುತ್ತಾ ಅವಳು ಉತ್ತರ ಕೊಟ್ಟಳು. ಬೆಳಗಿನಿಂದ ನೀನು ನಿಂತಲ್ಲಿ ನಿಲ್ಲದೆ ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ಸ್ವಲ್ಪ ಹೊತ್ತಾದರೂ ವಿಶ್ರಾಂತಿ ತೆಗೆದುಕೊಳ್ಳಬಾರದೆ? ಕುಳಿತುಕೋ. ಇಲ್ಲ ಸ್ವಾಮಿ, ಇದು ಕುಳಿತುಕೊಳ್ಳುವ ಸಮಯವಲ್ಲ. ಹೊರಗಡೆ ಚಪ್ಪರದಲ್ಲಿ ಊಟ ನಡೆಯುತ್ತಿದೆ. ಅಲ್ಲಿ ಯಾವ ಪದಾರ್ಥ ಬಂತೋ ಯಾವುದು ಬರಲಿಲ್ಲವೋ ನೋಡಬೇಕಾಗಿದೆ. ಮಹಾರಾಜರ ಮನೆಯ ಊಟದಲ್ಲಿ ಹೊಟ್ಟೆ ತುಂಬಲಿಲ್ಲ ಎಂದು ಯಾರೊಬ್ಬರೂ ಹೇಳಬಾರದಲ್ಲವೇ? ನೀನು ನನ್ನ ರಾಣಿಯಷ್ಟೇ ಅಲ್ಲ ಶಾಂತಲಾ, ನನ್ನ ಭಾಗ್ಯಲಕ್ಷ್ಮಿ, ನನ್ನ ಪ್ರಜೆಗಳ ತಾಯಿ. ನೀವು ಈಗಿನಿಂದಲೇ ಹೊಗಳಿ ನನ್ನ ಬುದ್ಧಿಯನ್ನು ಕೆಡಿಸಬೇಡಿ. ದಯವಿಟ್ಟು ಕೈಬಿಡಿ. ನಾನು ಇಲ್ಲೇ ನಿಂತರೆ ಅತ್ತೆಯವರು ಒಬ್ಬರೇ ಪಂಕ್ತಿಯ ಮೇಲೆ ವಿಚಾರಿಸಲು ಹೋಗಿಬಿಡುತ್ತಾರೆ. ನೀನು ಹೀಗಿರುವುದರಿಂದಲೇ ನಿನ್ನ ಅತ್ತೆಗೆ ಇಷ್ಟು ಅಚ್ಚುಮೆಚ್ಚಾಗಿರುವುದು. ಶಾಂತಲೆಯು ವಿಷ್ಣುವರ್ಧನನಿಂದ ಬಿಡಿಸಿಕೊಂಡು ರಾಜಮಾತೆಯ ಜೊತೆಯಲ್ಲಿ ಪಂಕ್ತಿಯ ಮೇಲೆ ವಿಚಾರಣೆ ನಡೆಸಲು ಹೋದಳು. ಶಾಂತಲೆ ಹೇಳಿ ಹೋದ ಮಾತು ವಿಷ್ಣುವರ್ಧನನ ಮನಸ್ಸನ್ನು ನಾಟಿತ್ತು. ಮಹಾರಾಜನ ಮನೆಯ ಊಟದಲ್ಲಿ ಹೊಟ್ಟೆ ತುಂಬಲಿಲ್ಲವೆಂದು ಯಾರೂ ಹೇಳಬಾರದು ಎಂಬುದು. ಆ ಕೂಡಲೇ ಅವನು ತನ್ನ ರಥವನ್ನು ತರಲು ಹೇಳಿ ಬೇರೆ ವಸ್ತ್ರಭೂಷಣಗಳನ್ನು ಸಹ ಧರಿಸದೆ ಅಂಗರಕ್ಷಕರನ್ನು ಕರೆದುಕೊಳ್ಳದೆ ಅದರಲ್ಲಿ ಕುಳಿತು ಈಶ್ವರನ ದೇವಾಲಯದ ಬಳಿಗೆ ಹೋದ. ಊಟವಾಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಮಹಾರಾಜರು ಪಂಕ್ತಿಯ ಮೇಲೆ ಬಂದುದನ್ನು ಕಂಡ ಪೌರರ ಆನಂದಕ್ಕೆ ಪಾರವೇ ಇಲ್ಲ. ವಿಷ್ಣುವರ್ಧನನು ಒಂದೊಂದು ಸಾಲಿಗೂ ಹೋಗಿ ನಿಧಾನವಾಗಿ ಊಟ ಮಾಡಿರೆಂದು ಅವರಿಗೆ ಉಪಚಾರ ಹೇಳಿ ಮಾರಸಿಂಗಯ್ಯ, ಶಿಂಗಿಮಯ್ಯ ಇವರಿಗೆ ಜನರನ್ನು ಚೆನ್ನಾಗಿ ಆದರಿಸಿರೆಂದು ತಿಳಿಸಿ ಅಲ್ಲಿಂದ ಬಸದಿಗೆ ಬಂದ. ಅಲ್ಲಿಯೂ ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ವಿಚಾರಿಸಿ ಮುನಿಗಳು ಕುಳಿತಿದ್ದ ಎಡೆಯಲ್ಲಿ ಅವರಿಗೆ ಕೈಜೋಡಿಸಿ ನಿಧಾನವಾಗಿ ಬೇಕಾದುದನ್ನು ಕೇಳಿ ಊಟ ಮಾಡಬೇಕೆಂದು ಬಿನ್ನವಿಸಿಕೊಂಡು ಕಡೆಯದಾಗಿ ಅರಮನೆಯ ಆವರಣದಲ್ಲಿದ್ದ ಚಪ್ಪರಕ್ಕೆ ಬಂದು ಶಾಂತಲೆ ರಾಜಮಾತೆಯವರನ್ನು ಸೇರಿಕೊಂಡ. ಮಹಾರಾಜನಾದವನು ಸಾಮಾನ್ಯ ಮನುಷ್ಯನಂತೆ ಬರಿಯ ಕಾಲಲ್ಲಿ ನಡೆದು ಬರುತ್ತಾ ಪ್ರತಿಯೊಬ್ಬ ಪ್ರಜೆಯನ್ನು ತಂದೆಯಂತೆ ವಿಚಾರ ಮಾಡಿದನಲ್ಲ ಎಂಬ ಸಂತೋಷ ಅಂಥ 100 ರಾಜಭೋಜನಗಳನ್ನು ಮಾಡಿದಂತೆ ಪಟ್ಟಣದ ಜನರಿಗಾಗಿತ್ತು. ತಮ್ಮ ಜೀವಮಾನದಲ್ಲಿ ರಾಜರ ಮನೆಯ ಊಟವನ್ನು ಹಲವು ಸಲ ಉಂಡಿದ್ದವರು ಇಂಥ ಮಹಾನುಭಾವನನ್ನು ತಾವು ಕಂಡುದೇ ಇಲ್ಲವೆಂದು ಹೊಯ್ಸಳ ರಾಜವಂಶವೇ ಅಚಂದ್ರಾರ್ಕವಾಗಿ ದ್ವಾರಾವತಿಯನ್ನು ಆಳುತ್ತಿರುವಂತೆ ಭಗವಂತನು ಅವರಿಗೆ ಅನುಗ್ರಹ ಮಾಡಲೆಂದು ಬಾಯಿ ತುಂಬ ಹರಸಿದರು.
ಪಂಕ್ತಿಗಳ ವಿಚಾರಣೆ ನಡೆಸಿ ಹಿಂದಿರುಗುವಾಗ ರಾಜಮಾತೆಯು, ನೀನು ಮಾಡಿದ ಕೆಲಸ ಬಹಳ ಒಳ್ಳೆಯದಾಯಿತು ವಿಷ್ಣು, ಜನರು ಇದರಿಂದ ಸುಪ್ರೀತರಾಗುತ್ತಾರೆ. ಪಂಕ್ತಿಯ ಮೇಲೆ ಬಂದು ವಿಚಾರಿಸಬೇಕೆಂದು ನಿನ್ನ ಮನಸ್ಸಿಗೆ ಹೊಳೆದುದು ಹೇಗೆ ಎಂದು ಕೇಳಿದಳು. ಅದೆಲ್ಲ ನಿನ್ನ ಸೊಸೆಯ ಜಾಣ್ಮೆ ಅಬ್ಬೆ. ಅವಳು ಬಂದು ತಿಳಿಸದಿದ್ದರೆ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಸುಮ್ಮನಿದ್ದು ಬಿಡುತ್ತಿದ್ದೆ. ಪಂಕ್ತಿಯ ಮೇಲೆ ಬನ್ನಿ ಎಂದು ನಾನು ಅವರಿಗೆ ಹೇಳಲಿಲ್ಲ ಅತ್ತೆಯವರೇ. ಬನ್ನಿ ಎಂದು ಹೇಳಲಿಲ್ಲ, ತಾನು ಆ ಕೆಲಸ ಮಾಡುವುದಾಗಿ ಹೇಳಿದಳು. ಅಲ್ಲದೆ ಮಹಾರಾಜರ ಮನೆಯ ಊಟದಲ್ಲಿ ಹೊಟ್ಟೆ ತುಂಬಲಿಲ್ಲ ಎಂದು ಯಾರೂ ಆಡಿಕೊಳ್ಳಬಾರದು ಎಂದು ಎಚ್ಚರಿಸಿದಳು. ಅದು ಸಾಲದೆ ಅಬ್ಬೆ, ಇವಳ ಮಾತು ನಿಜ ತಾನೇ? ಒಳ್ಳೆಯದು ಕೆಟ್ಟದು ಎರಡೂ ನಿನ್ನ ತಲೆಗೆ ತಾನೇ ಕಟ್ಟುವುದು. ಅದರಿಂದಲೇ ನಾನು ವಿಚಾರಿಸಲು ಬಂದೆ. ಉಳಿದ ಕಡೆಗಳಲ್ಲಿ ಅಲ್ಲಿಗೂ ಹೋಗಿದ್ದೆ. ಮಾವನವರು ಅತ್ತೆಯವರು ಆ ಎರಡೂ ಕಡೆಗಳಲ್ಲೂ ಜನರನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನನ್ನಿಂದ ಇವರ ವಿಶ್ರಾಂತಿಗೆ ಭಂಗ ಬಂದ ಹಾಗಾಯಿತು ಎಂದು ಶಾಂತಲೆ ಪೇಚಾಡಿಕೊಂಡಳು. ವಿಶ್ರಾಂತಿ ಭಂಗವಾದರೂ ಚಿಂತೆ ಇಲ್ಲ. ನಿನ್ನ ಸ್ವಾಮಿಗೆ ಪುರಪ್ರವೇಶವಾದ ಮೊದಲನೆಯ ದಿನವೇ ಪ್ರಜೆಗಳ ಸಂಪೂರ್ಣ ಅನುರಾಗದ ಲಾಭ ದೊರೆಯಿತು. ಅದು ನಿನ್ನ ಜಾಣ್ಮೆಯ ಫಲ. ಶಾಂತಲೆಯು ಓರೆ ನೋಟದಿಂದ ವಿಷ್ಣುವರ್ಧನನತ್ತ ನೋಡಿ, ಪ್ರಭುಗಳ ಆರೋಗಣೆಗೆ ಇನ್ನೂ ವೇಳೆಯಾಗಲಿಲ್ಲವೇನೋ ಎಂದು ಕೊಂಕಿ ನುಡಿದಳು. ನನಗೆ ಹಸಿವೇ ಆಗುತ್ತಿಲ್ಲ ಅಬ್ಬೆ, ಹೊಟ್ಟೆ ತುಂಬಿದಂತಿದೆ ಎಂದು ವಿಷ್ಣುವರ್ಧನನು ಶಾಂತಲೆಯ ಕಡೆ ನೋಡುತ್ತಾ ತಾಯಿಗೆ ಹೇಳಿದ. ಇವರೊಬ್ಬರು ಅಮೃತಪಾನ ಮಾಡಿದಾರೆಂದರೆ ಇವರ ಆಶ್ರಿತ ವರ್ಗದವರು ಹಾಗಿರಲು ಸಾಧ್ಯವೇ ಅತ್ತೆಯವರೇ? ಇವರ ಆರೋಗಣೆಯಾಗುವವರೆಗೆ ಅವರೆಲ್ಲ ಊಟ ಹೇಗೆ ಮಾಡುತ್ತಾರೆ? ಶಾಂತಲೆಯ ಮಾತು ನಿಜ ವಿಷ್ಣು. ನೀನು ಊಟ ಮಾಡಿದಲ್ಲದೆ ನಮ್ಮ ಪರಿವಾರದವರು ಹೇಗೆ ಮಾಡುತ್ತಾರೆ? ಅವರಿಗಾಗಿಯಾದರೂ ನೀನು ಬೇಗ ಊಟಕ್ಕೆ ಕೂಡಬೇಕು. ನೀವು ಶಾಂತಲೆಯ ಪಕ್ಷವನ್ನೇ ವಹಿಸಿಬಿಟ್ಟಿರಾ ಅಬ್ಬೆ? ಶಾಸ್ತ್ರೋಕ್ತವಾಗಿ ಅಧಿಕಾರವಿನ್ನು ಕೈಗೆ ಬಾರದ ಮುನ್ನವೇ ಇಷ್ಟು ಪ್ರಭಾವ ಬೀರಿದರೆ ಆಮೇಲೆ ನಮ್ಮನ್ನು ದೇವರೇ ಕಾಪಾಡಬೇಕು ಎಂದು ಮುಸಿನಗೆಯಿಂದ ವಿಷ್ಣುವರ್ಧನ ಹೇಳಿದ. ಇಂಥ ಒಬ್ಬ ಸೊಸೆ ನನಗೆ ಬಂದಾಳೆ ಎಂದು ನಾನು ದೇವರನ್ನು ಹಗಲಿರುಳು ಬೇಡಿಕೊಳ್ಳುತ್ತಿದ್ದೆ. ನನ್ನ ಪ್ರಾರ್ಥನೆ ಫಲಿಸಿತು. ಸರಸವಾಗಿ ಮಾತನಾಡುತ್ತಿರುವ ಹಾಗೆ ಶಾಂತಲೆಯು ವಿಷ್ಣುವರ್ಧನನನ್ನು ಊಟದ ಮನೆಗೆ ಕರೆದೊಯ್ದಳು. ಬಾಗಿಲಲ್ಲಿದ್ದ ಪ್ರತಿಹಾರಿಗಳು ಇವರು ಬರುತ್ತಿರುವುದನ್ನು ಕಂಡು ಪರಾಕು ಹೇಳಿದರು. ದೊರೆಗಳಿಗೆ ಆರೋಗಣೆ ಮಾಡಿಸುವ ಊಳಿಗದ ಅಧಿಕಾರಿಯು ಬಂದು ಕೈ ಮುಗಿದು ಇವರನ್ನು ಒಳಕ್ಕೆ ಕರೆದೊಯ್ದ. ವಿಷ್ಣುವರ್ಧನನ ಒತ್ತಾಯದ ಮೇಲೆ ಶಾಂತಲೆಯು ರಾಜಮಾತೆಯು ವಿಷ್ಣುವರ್ಧನನ ಜೊತೆಯಲ್ಲೇ ಊಟ ಮಾಡಬೇಕಾಯಿತು. ಪ್ರಿಯವಾಗಿದ್ದ ಸಂಭಾಷಣೆಯನ್ನು ಮುರಿಯಲಾರದೆ ಮುಂದುವರಿಸುವುದಕ್ಕಾಗಿ ಅವನು ಅವರನ್ನೂ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡಂತೆ ತೋರಿತು. ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ.